ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದರೆ, ನಾನು ಇಂಟರ್ವ್ಯೂಗೆ ಹೊರಡ್ತಾ ಇರೋದ್ರಿಂದ ನೆಕ್ಸ್ಟ್ ವೀಕಿಂದ ವೀಕ್ಲಿ ಕರೆಂಟ್ ಅಫೇರ್ಸನ್ನು ನಾನು ವಾಪಸ್ಸು ಬರುವವರೆಗೂ ನಮ್ಮ ಟೀಮ್ ನಿಮಗೆ ಪ್ರೆಸೆಂಟ್ ಮಾಡುತ್ತೆ. ಆ್ಯಸ್ ಯೂಶುವಲ್ ನಿಮಗೆ ಯಾವುದೇ ಕಾನ್ಸೆಪ್ಟಲ್ಲಿ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಮ್ಮ ಟೀಮ್ ನಿಮಗೆ ಕ್ಲಾರಿಫೈ ಮಾಡುತ್ತೆ. ಸೊ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲನೇ ಟಾಪಿಕ್ GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ವಾರ ಇಂಡಿಯಾದ ಕಡೆಯಿಂದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ 2 ಪಾರಂಪರಿಕ ಸ್ಥಳಗಳನ್ನು ಆಡ್ ಮಾಡಲಾಗಿದೆ. 2 ಹೆರಿಟೇಜ್ ಸೈಟ್ಸ್ಗಳನ್ನು ಇಂಡಿಯಾದ ಕಡೆಯಿಂದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆಡ್ ಮಾಡಲಾಗಿದೆ. ಇದರ ಮುಖಾಂತರವಾಗಿ ಇಂಡಿಯಾ ಸೂಪರ್ 40 ಕ್ಲಬ್ಗೆ ಆಡ್ ಆಗುತ್ತೆ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಯಾವ 2 ಸ್ಥಳಗಳನ್ನು ಆಡ್ ಮಾಡಲಾಗಿದೆ, ಈ 2 ಸ್ಥಳಗಳ ಬಗ್ಗೆ ಎಲ್ಲ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕು. ಯಾವ ರೀತಿಯಾಗಿ ಆದರೂ ಕ್ವೆಶ್ಚನ್ ಬರಬಹುದು. ಆದ್ದರಿಂದ ಇದು ಮೊದಲನೇ ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್ ಅಂತಂದ್ರೆ, ಇದೇ ವಾರ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ನಿಂದ ಒಂದು ಸಿಟಿಯನ್ನ ಹೊರ ಹಾಕಲಾಗಿದೆ. ಇಂಡಿಯಾದ್ದು ಅಲ್ಲ, ಆದರೆ ಈ ಸಿಟಿ ಯಾವುದು ಅಂತ ನಮಗೆ ತಿಳಿದಿರಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಇರುವ ಕಾರಣದಿಂದಾಗಿ. ಆದರೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಮಗೆ ಈ ಸಿಟಿ ಯಾವುದು ಅಂತ ತಿಳಿದಿದ್ರೆ ಸಾಕಾಗುತ್ತೆ. ಮೂರನೇದಾಗಿ ಈಗ ತಾನೇ ಮೆನ್ಷನ್ ಆದಂತ ಈ ಸೂಪರ್ 40 ಕ್ಲಬ್, ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಮೊದಲನೇ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ, ಇಂಡಿಯಾದ ಕಡೆಯಿಂದ ಆಡ್ ಆದಂತ ಈ 2 ಪಾರಂಪರಿಕ ಸ್ಥಳಗಳು ಯಾವ್ಯಾವು, ಅವುಗಳ ಬಗ್ಗೆ ಇರುವಂತ ಎಲ್ಲ ಬೇಸಿಕ್ ಡೀಟೇಲ್ಸ್ ನಮ್ಗೀಗ ಇಂಪಾರ್ಟೆಂಟ್. ಮೊದಲನೇ ಸ್ಥಳ ಅಂತಂದ್ರೆ ತೆಲಂಗಾಣದ ರುದ್ರೇಶ್ವರ ಟೆಂಪಲ್ ಅಥವಾ ರಾಮಪ್ಪ ಟೆಂಪಲ್. ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಟೆಂಪಲ್ ಅನ್ನ ರೆಫರೆನ್ಸ್ ಗೆ ಇಟ್ಕೊಂಡು ಒಂದು ಕ್ವೆಶ್ಚನ್ ಅನ್ನ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ಈ ಟೆಂಪಲ್ ನ ಬಗ್ಗೆ ಎಲ್ಲ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕು. ಮೊದಲನೇ ಪಾಯಿಂಟ್ ಅಂತಂದ್ರೆ, ಈ ರುದ್ರೇಶ್ವರ ಟೆಂಪಲ್ ಅಥವಾ ರಾಮಪ್ಪ ಟೆಂಪಲ್ ಅನ್ನೋದು ಲೊಕೇಟ್ ಆಗಿರೋದು ತೆಲಂಗಾಣದಲ್ಲಿ. ಈ ಒಂದು ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಬಹುದು. ಈ ಒಂದು ದೇವಸ್ಥಾನಕ್ಕೆ ಇರುವಂತಹ ಹೆಸರು ರುದ್ರೇಶ್ವರ ಟೆಂಪಲ್. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ದೇವರು ಶಿವ, ಆದ್ದರಿಂದ ಜೊತೆಗೆ ರಾಮಪ್ಪ ಟೆಂಪಲ್ ಅಂತ ಕೂಡ ಕರೀತಾರೆ. ಯಾಕೆಂತಂದ್ರೆ ಈ ದೇವಸ್ಥಾನವನ್ನ ಕೆತ್ತಿದಂತ ಶಿಲ್ಪಿಯ ಹೆಸರು ರಾಮಪ್ಪ, ಆದ್ದರಿಂದ ಇದನ್ನ ಈ ದೇವಸ್ಥಾನದ ವಿಶಿಷ್ಟತೆ ಅಂತಾನೆ ಹೇಳಬಹುದು. ಅಂದ್ರೆ ತನ್ನನ್ನ ಕೆತ್ತಿದಂತ ಶಿಲ್ಪಿಯ ಹೆಸರನ್ನೇ ಪಡೆದುಕೊಂಡಿರುವಂತ ಒಂದು ದೇವಸ್ಥಾನ ಇದಾಗಿದೆ. ಸೊ ಮೊದಲನೇ ಪಾಯಿಂಟ್ ನಮಗೆ ಕ್ಲಾರಿಫೈ ಆಯಿತು, ಈ ಟೆಂಪಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ತೆಲಂಗಾಣ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಎರಡನೇ ಪಾಯಿಂಟ್ ಅಂತಂದ್ರೆ, ಈ ದೇವಸ್ಥಾನವನ್ನ ಕೆತ್ತಿಸಿದ್ದು ಯಾರು ಅಂತಂದ್ರೆ, ಈ ತೆಲಂಗಾಣ ರಾಜ್ಯದ ಏರಿಯಾದಲ್ಲಿ ಇದ್ದಂತ ರಾಜ ಮನೆತನ ಕಾಕತೀಯ ಎಂಪೈರ್. ಈ ಕಾಕತೀಯ ಎಂಪೈರ್ ನ ರಾಜ ಆಗಿರುವಂತ ಗಣಪತಿ ದೇವ 1213ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನ ಕೆತ್ತಿಸ್ತಾನೆ. ಈ ಗಣಪತಿ ದೇವ ರಾಜ ಏನಿದ್ದಾನೆ, ಈ ರಾಜನಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಒಂದು ಕ್ವೆಶ್ಚನ್ ಇದೆ. ಈ ಟಾಪಿಕ್ನಿಂದ ಹೊರಗಡೆ ಆದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶ್ಚನ್ ನಿಮ್ಮ ಮುಂದೆ ಇದೆ. ಅದೇನು ಅಂತಂದ್ರೆ, ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯನ್ನ ನೋಡಿದಾಗ, ಮಧ್ಯಕಾಲೀನ ಭಾರತದ ಇತಿಹಾಸವನ್ನ ನೋಡಿದಾಗ 3 ಮಹಿಳೆಯರ ಬಗ್ಗೆ ತಿಳ್ಕೊಂಡಿರ್ಲೇಬೇಕು. ಆ 3 ಮಹಿಳೆಯರಲ್ಲಿ ಮೊದಲನೇದಾಗಿ ರಜಿಯಾ ಸುಲ್ತಾನ್, ಡೆಲ್ಲಿ ಸುಲ್ತಾನೇಟ್ಗೆ ಸಂಬಂಧಪಟ್ಟಂತೆ ರಜಿಯಾ ಸುಲ್ತಾನ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಎರಡನೆಯದಾಗಿ ಅಕ್ಬರನ ಸೈನ್ಯವನ್ನ ಎದುರಿಸಿದಂತ ಚಾಂದ್ ಬೀಬಿ, ಈಕೆಯ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕು. ಮೂರನೆಯದಾಗಿ ಇಲ್ಲಿ ಗಣಪತಿ ದೇವನ ಮಗಳು, ಈಕೆಯ ಹೆಸರು ಏನು ಅಂತ ನೀವೀಗ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಈಕೆ ತನ್ನನ್ನ ತಾನು ಗಂಡು ಅಂತ ಹೇಳಿ ತನ್ನ ಇನ್ಸ್ಕ್ರಿಪ್ಷನ್ಗಳಲ್ಲಿ ಕೂಡ, ತನ್ನ ಶಾಸನಗಳಲ್ಲಿ ಕೂಡ ತನ್ನನ್ನ ತಾನು ಗಂಡು ಅಂತ ಹೇಳಿ ರೂಲಿಂಗ್ ಅನ್ನ ಮಾಡಿದ್ದು, ತಾನು ಆಳ್ವಿಕೆಯನ್ನ ಮಾಡಿದ್ದು, ನಂತರ ತಾನು ಹೆಣ್ಣು ಅಂತ ರಿವೀಲ್ ಮಾಡಿದ್ದು, ಎಲ್ಲದರ ಬಗ್ಗೆ ಹಿಸ್ಟ್ರಿ ನಮಗೆ ಹೇಳುತ್ತೆ, ಶಾಸನಗಳು ನಮಗೆ ಹೇಳ್ತವೆ. ಆದ್ದರಿಂದ ನಿಮ್ಮ ಮುಂದೆ ಇರುವಂತಹ ಕ್ವೆಶ್ಚನ್ ಅಂತಂದ್ರೆ, ಗಣಪತಿ ದೇವನ ಮಗಳು ಆ ಫೇಮಸ್ ರೂಲರ್ ಯಾರು, ಕಾಕತೀಯ ಎಂಪೈರ್ಗೆ ಸಂಬಂಧಪಟ್ಟಂತ ಆ ಫೇಮಸ್ ರೂಲರ್ ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಹೇಳಬೇಕು. ಈಗ ವಾಪಸ್ಸು ರಾಮಪ್ಪ ಟೆಂಪಲ್ಗೆ ಬರೋಣ. ರಾಮಪ್ಪ ಟೆಂಪಲ್ ಅನ್ನ ಕಟ್ಟಿಸಿದ್ದು ಯಾರು ಅಂತಂದ್ರೆ, ಕಾಕತೀಯ ರೂಲರ್ ಆಗಿರುವಂತ ಗಣಪತಿ ದೇವ. ಯಾವಾಗ ಅಂತಂದ್ರೆ 13ನೇ ಶತಮಾನದಲ್ಲಿ. ಎರಡನೇ ಪಾಯಿಂಟ್ ಅಂತಂದ್ರೆ, ಇಲ್ಲಿರುವಂತ ದೇವರು ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಶಿವ ದೇವರು ರಾಮಲಿಂಗೇಶ್ವರ ಸ್ವಾಮಿ. ಇದನ್ನ ಕೆತ್ತಿದಂತ ಶಿಲ್ಪಿಯ ಹೆಸರು ರಾಮಪ್ಪ, ಆದ್ದರಿಂದ ಈ ದೇವಸ್ಥಾನಕ್ಕೆ ಹೆಸರು ರಾಮಪ್ಪ ಟೆಂಪಲ್ ಅಂತ ಬಂದಿರೋದು. ಈ ದೇವಸ್ಥಾನದ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಗೆ ಈ ದೇವಸ್ಥಾನದಲ್ಲೇ ದೊರಕಿರುವಂತ ಒಂದು ಇನ್ಸ್ಕ್ರಿಪ್ಷನ್ ಇಂದ, ಒಂದು ಶಾಸನದಿಂದ ದೊರಕುತ್ತೆ. ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನ ನಾವು ನೋಡಿದ್ರೆ, ಇದು ಸ್ಟಾರ್ ಶೇಪ್ಡ್ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದೆ. ಈ ಚಿತ್ರದಲ್ಲಿ ನಾವು ಈಗಾಗಲೇ ನೋಡಿದೀವಿ. ಇದು ಒಂದು ಜಗಲಿಯ ಮೇಲೆ ನಿಂತಿರುವಂತಹ ದೇವಸ್ಥಾನ. ಈ ಜಗಲಿ ಬಂದು ಈ ರೀತಿಯಾಗಿ ಸ್ಟಾರ್ ಶೇಪ್ ಅನ್ನ ಹೊಂದಿದೆ. ಆದ್ರಿಂದ ಸ್ಟಾರ್ ಶೇಪ್ಡ್ ಪ್ಲಾಟ್ಫಾರ್ಮಿನ ಮೇಲೆ ನಿಂತಿರುವಂತಹ ದೇವಸ್ಥಾನ ಇದು ಅಂತ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷತೆಯಲ್ಲಿ ಒಂದು ಅಂತಂದ್ರೆ, ಇದು ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ ಬಳಕೆ ಮಾಡಿಕೊಂಡಿರುವಂತ ದೇವಸ್ಥಾನ ಆಗಿದೆ. ಇಲ್ಲಿ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅಂದ್ರೆ ಏನು, ಹಲವಾರು ದೇವಸ್ಥಾನಗಳಲ್ಲಿ ಪ್ರಪಂಚದಾದ್ಯಂತ ಬಳಕೆ ಮಾಡಿರುವಂತಹ ಒಂದು ಟೆಕ್ನಿಕ್ ಇದಾಗಿದೆ. ಇದನ್ನ, ಈ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ ಭೂಕಂಪನಗಳಿಂದ, ಅರ್ಥಕ್ವೇಕ್ ಗಳಿಂದ ಬಿಲ್ಡಿಂಗ್ ಗಳನ್ನ ರಕ್ಷಿಸಲಿಕ್ಕೋಸ್ಕರ ಬಳಕೆ ಮಾಡ್ತಾರೆ. ಯಾವ ರೀತಿಯಾಗಿ ಈ ಸ್ಯಾಂಡ್ ಬಾಕ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ, ಕಟ್ಟಡವನ್ನ ಕಟ್ಟೋದಕ್ಕಿಂತ ಮುಂಚೆ ಫೌಂಡೇಶನ್ ಅಡಿಪಾಯವನ್ನ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಯಾಂಡ್ ಲೈಮ್ ಅಂದ್ರೆ ಮರಳು, ಸುಣ್ಣದ ಕಲ್ಲು, ಅದರ ಜೊತೆಗೆ ಒಂದಷ್ಟು ಬೆಲ್ಲ, ಒಂದಷ್ಟು ಕರಕ್ಕಾಯ ಅನ್ನುವಂತ ಒಂದು ಹಣ್ಣು, ಇವೆಲ್ಲವನ್ನ ಮಿಕ್ಸ್ ಮಾಡಿ ಆ ಒಂದು ಫೌಂಡೇಶನ್ ಅಲ್ಲಿ, ಅಡಿಪಾಯದಲ್ಲಿ ಹಾಕಲಾಗುತ್ತೆ. ಅಡಿಪಾಯದಲ್ಲಿ ಎಲ್ಲ ಮಿಕ್ಸ್ಚರ್
ಸ್ಟ್ರಕ್ಚರ್ ಅನ್ನ ಹಾಕಿದಾಗ ಇದು ಒಂದು ಕುಶನ್ ರೂಪದಲ್ಲಿ ಇರುತ್ತೆ. ಕುಶನ್ ರೂಪದಲ್ಲಿ ಇರೋದ್ರಿಂದ ಅರ್ಥಕ್ವೇಕ್ ಗಳು ಬಂದಾಗ, ಅರ್ಥಕ್ವೇಕಿನ ವೇವ್ ಬಂದಾಗ ಈ ಕುಶನ್ ಆ ವೇವ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕುಶನ್ನೇ ಆ ವೇವ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತಂದ್ರೆ ಆ ಒಂದು ಕುಶನ್ ನ ಮೇಲೆ, ಆ ಫೌಂಡೇಶನ್ ನ ಮೇಲೆ ಇರುವಂತ ಬಿಲ್ಡಿಂಗ್ ಸೇಫ್ ಆಗುತ್ತೆ. ಆದ್ದರಿಂದ ಅರ್ಥಕ್ವೇಕ್ ಇಂದ ಬಿಲ್ಡಿಂಗ್ ಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ ಬಳಕೆ ಮಾಡಲಾಗುತ್ತೆ. ಈಗ ಈ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ 13ನೇ ಶತಮಾನದ ಈ ಟೆಂಪಲ್ ಅಲ್ಲಿ, ರಾಮಪ್ಪ ಟೆಂಪಲ್ ಅಲ್ಲಿ, ರುದ್ರೇಶ್ವರ ಟೆಂಪಲ್ ಅಲ್ಲಿ ಬಳಕೆ ಮಾಡಲಾಗಿದೆ. ಡೇಟಾ ನಮಗೆ ಹೇಳುತ್ತೆ ಈ ಪ್ರದೇಶದಲ್ಲಿ ಈ ಹಿಂದೆ ಈಗಾಗಲೇ ಅರ್ಥಕ್ವೇಕ್ ಗಳು ಬಂದಿದಾವೆ. ಅರ್ಥಕ್ವೇಕ್ ಗಳು ಬಂದಿದ್ರೂ ಕೂಡ ಈ ದೇವಸ್ಥಾನ ಇಷ್ಟು ಸೇಫ್ ಆಗಿ ಇರ್ಲಿಕ್ಕೆ ಕಾರಣ ಈ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅಂತ ನಮಗೆ ಡೇಟಾ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನ ಬಳಕೆ ಮಾಡಿದರೆ ರಾಮಪ್ಪ ಟೆಂಪಲ್ ಅಲ್ಲಿ. ಈ ಪಾಯಿಂಟ್ ನಿಮ್ಗೆ ನೆನಪಿರಬೇಕು. ಯುನೆಸ್ಕೋ ಕೂಡ ಈ ಪಾಯಿಂಟ್ ಅನ್ನ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾ ಇದೆ ಅದಕ್ಕೋಸ್ಕರ. ನಂತರ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಈ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಬಳಕೆ ಮಾಡಿರುವಂತಹ ಇಟ್ಟಿಗೆಗಳು ಏನಿದಾವೆ ಇವುಗಳು ಎಷ್ಟು ಕಡಿಮೆ ತೂಕವನ್ನ ಹೊಂದಿದಾವೆ ಅಂತಂದ್ರೆ, ಎಷ್ಟು ಲೈಟ್ ವೇಟ್ ಆಗಿ ಇದಾವೆ ಅಂತಂದ್ರೆ, ಇಲ್ಲಿ ಪ್ರವಾಹ ಏನಾದ್ರೂ ಬಂದಿದೆ ಆದ್ರೆ ಈ ಇಟ್ಟಿಗೆಗಳು ತೇಲುತ್ತವೆ. ಅಷ್ಟರ ಮಟ್ಟಿಗೆ ಕಡಿಮೆ ತೂಕವನ್ನ ಹೊಂದಿರುವಂತಹ ಬ್ರಿಕ್ ಗಳನ್ನ ಬಳಕೆ ಮಾಡಲಾಗಿದೆ. ನಂತರ ಕೊನೆಯದಾಗಿ ಈ ದೇವಸ್ಥಾನದ ಮೆಜಾರಿಟಿ ಭಾಗವನ್ನ ರೆಡ್ ಸ್ಯಾಂಡ್ ಸ್ಟೋನ್ ಇಂದ ಕಟ್ಟಲಾಗಿದೆ. ಗೋಪುರ ಏನಿದೆ ಅದು ಮಾತ್ರನೇ ವೈಟ್ ಗೋಪುರಂ ಆಗಿದೆ. ಈ ಒಂದು ದೇವಸ್ಥಾನವನ್ನ ಮಾರ್ಕೋ ಪೋಲೋ ಟ್ರಾವೆಲರ್ ಆಗಿರುವಂತಹ ಮಾರ್ಕೋ ಪೋಲೋ ಹೇಳುವ ಪ್ರಕಾರ ಇದನ್ನ ನಾವು ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಗ್ಯಾಲಕ್ಸಿ ಆಫ್ ಮಿಡಿವಲ್ ಟೆಂಪಲ್ಸ್ ಆಫ್ ದಿ ಡೆಕ್ಕನ್ ಅಂತ ಕರೆಯಬಹುದು. ಅಂದ್ರೆ ನಮಗೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಿಗುವಂತ ಮಧ್ಯಕಾಲೀನ ಯುಗದ ದೇವಸ್ಥಾನಗಳು ಏನಿದಾವೆ ಅವುಗಳ ಒಂದು ಗ್ಯಾಲಕ್ಸಿಯಲ್ಲಿ ಬ್ರೈಟೆಸ್ಟ್ ಸ್ಟಾರ್ ಅಂತಾನೆ ಹೇಳಬಹುದು ಈ ದೇವಸ್ಥಾನವನ್ನ ಅಂತ ಮಾರ್ಕೋ ಪೋಲೋ ಹೇಳ್ತಾನೆ. ಅಷ್ಟು ಇಂಪಾರ್ಟೆಂಟ್ ದೇವಸ್ಥಾನ ಇದಾಗಿದೆ. ಆದ್ದರಿಂದನೇ ಈ ದೇವಸ್ಥಾನಕ್ಕೆ ನಾವು ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಟ್ಯಾಗ್ ಅನ್ನ ಕೊಟ್ಟಿರೋದು. ಇಷ್ಟು ನಮಗೆ ಈ ದೇವಸ್ಥಾನದ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿದ್ರೆ ಸಾಕಾಗುತ್ತೆ. ಆದ್ರೆ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಕಾಕತೀಯ ಡಿನಾಸ್ಟಿಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೀವು ನೋಡ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್ಲಿ ಈ ಕಾಕತೀಯ ರಾಜರು ಕುಡಿಯುವ ನೀರಿನ ಸರಬರಾಜಿನ ವಿಷಯದಲ್ಲಿ, ನೀರಾವರಿಯ ವಿಷಯದಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ಆ ಕಾಲದಲ್ಲೇ ಟ್ಯಾಂಕ್ ಗಳನ್ನ ಕಟ್ಟಿಸಿ ಇರಿಗೇಷನ್ ಗೋಸ್ಕರ, ಕುಡಿಯುವ ನೀರಿನ ಸರಬರಾಜಿಗೋಸ್ಕರ ಟ್ಯಾಂಕ್ ಗಳನ್ನ, ಪಾಂಡ್ಸ್ ಗಳನ್ನ, ಕೆರೆಗಳನ್ನ ಕಟ್ಟಿಸಿ ಅವುಗಳ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಕಾಕತೀಯ ರಾಜರು. ಆದ್ದರಿಂದ ಈಗ ಸದ್ಯಕ್ಕೆ ತೆಲಂಗಾಣ ರಾಜ್ಯ ಕುಡಿಯುವ ನೀರಿನ ವಿಷಯದಲ್ಲಿ ಮತ್ತು ಇರಿಗೇಷನ್ ನ ವಿಷಯದಲ್ಲಿ ತಾನು ತಂದಿರುವಂತಹ ಮಿಷನ್ಗೆ ಕೊಟ್ಟಿರುವಂತಹ ಹೆಸರೇ ಮಿಷನ್ ಕಾಕತೀಯ ಆಗಿದೆ. ಇಷ್ಟ ನೀವು ಓವರ್ ಲಿಂಕ್ ಮಾಡ್ಲಿಕ್ಕೆ ಆಗಿದ್ರೆ ಸಾಕು. ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡ್ಕೊಂಡಿರಿ. ಕಾಕತೀಯ ರಾಜರ ಬಗ್ಗೆ ಇಷ್ಟು ಇದ್ರೆ ಯಾವುದೇ ಕ್ವೆಶ್ಚನ್ ಕೇಳಿದ್ರು UPSC ನಿಮಗೆ ಅಡ್ರೆಸ್ ಮಾಡ್ಲಿಕ್ಕೆ ಆಗುತ್ತೆ. ನಂತರ ಎರಡನೇ ಹೆರಿಟೇಜ್ ಸೈಟ್ ಇಂಡಿಯಾದ ಕಡೆಯಿಂದ ಈ ವಾರ ಯುನೆಸ್ಕೋದ ಲಿಸ್ಟ್ಗೆ ಆಡ್ ಆದದ್ದು ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ, ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಪಟ್ಟಂತ ಧೋಲಾವೀರ. ಇಂಡಿಯಾದಲ್ಲಿ ಹಲವಾರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಗಳು ಇದ್ರೂ ಕೂಡ ಈ ಚಿತ್ರವನ್ನ ಈಗಾಗಲೇ ನೀವು ಅಬ್ಸರ್ವ್ ಮಾಡಿದ್ದೀರಾ. ಈ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಲೋಥಾಲಿನ ಜೊತೆಗೆ ರಾಖಿಗರಿ ಕೂಡ ಇದೆ, ಕಾಲಿಬಂಗನ್ ಕೂಡ ಇದೆ. ಈ ರೀತಿಯಾಗಿ ಹಲವಾರು ಮೇಜರ್ ಸೈಟ್ಗಳು ಇಂಡಿಯಾದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಇದ್ರೂ ಕೂಡ ಇವತ್ತು ಈ ಧೋಲಾವೀರ ಅನ್ನೋದು ಇಂಡಿಯಾದ ಮೊಟ್ಟ ಮೊದಲನೆಯ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಆಗಿದೆ. ಯುನೆಸ್ಕೋದ ಹೆರಿಟೇಜ್ ಲಿಸ್ಟಿಗೆ ಆಡ್ ಆದಂತದ್ದು. ಅಂತಂದ್ರೆ ಇಲ್ಲಿಯವರೆಗೂ ಇಂಡಿಯಾದಲ್ಲಿರುವಂತಹ ಯಾವ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಕೂಡ ಯುನೆಸ್ಕೋದ ಲಿಸ್ಟ್ಗೆ ಆಡ್ ಆಗಿಲ್ಲ. ಮೊಟ್ಟ ಮೊದಲನೆಯ ಸೈಟೇ ಈ ಧೋಲಾವೀರ ಆಗಿದೆ. ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಯಾಕೆಂತಂದ್ರೆ ಪ್ರತಿ ವರ್ಷ UPSC ಪ್ರಿಲಿಮ್ಸ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕ್ವೆಶ್ಚನ್ ಅನ್ನ ಕೇಳ್ತಾ ಇದೆ. ಈಗ ಈ ವರ್ಷ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದನೇ ಮೊಟ್ಟ ಮೊದಲನೆಯ ಸೈಟ್ ಇಂಡಿಯಾದ ಕಡೆಯಿಂದ ಯುನೆಸ್ಕೋದ ಲಿಸ್ಟ್ಗೆ ಆಡ್ ಆಗಿದೆ ಅಂತಂದ್ರೆ ಈ ಒಂದು ಪಾಯಿಂಟ್ ಅನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ನಂತರ ಈ ಧೋಲಾವೀರ ಎಲ್ಲಿ ಲೊಕೇಟ್ ಆಗಿದೆ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿದೆ ನಮಗೆ ಗುಜರಾತ್ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಧೋಲಾವೀರ. ಗುಜರಾತ್ ರಾಜ್ಯದಲ್ಲಿ ಈ ರನ್ ಆಫ್ ಕಚ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ ಧೋಲಾವೀರ ಅನ್ನುವಂತ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್. ಇನ್ನು ಸ್ಪೆಸಿಫಿಕ್ ಆಗಿ ಈ ರನ್ ಏರಿಯಾದಲ್ಲಿ ಇರುವಂತಹ ಒಂದು ಸಣ್ಣ ದ್ವೀಪ ಕಾದಿರ್ ಬೈಟ್ ಅಂತಂದ್ರೆ ದ್ವೀಪ. ಈ ಒಂದು ಏರಿಯಾದಲ್ಲಿ ಈ ರನ್ ಏರಿಯಾದಲ್ಲಿ ಇರುವಂತಹ ಕಾದಿರ್ ಐಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ ಈ ಧೋಲಾವೀರ ಅನ್ನುವಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್. ಈ ಒಂದು ಲೊಕೇಶನ್ ನ ಮೇಲೆಯೇ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೂಡ ಹಾದು ಹೋಗುತ್ತೆ. ಮತ್ತು ಈ ಏರಿಯಾ ಕಾದಿರ್ ಐಲ್ಯಾಂಡ್ ಅನ್ನು ಬಳಕೆ ಮಾಡಿಕೊಂಡು ಈ ಏರಿಯಾ ಏನಿದೆ ಈ ಎಂಟೈರ್ ಏರಿಯಾವನ್ನ ನಾವು ಕಚ್ ಡೆಸರ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಈಗಾಗಲೇ ಡಿಕ್ಲೇರ್ ಮಾಡಿದ್ದೀವಿ. ಸೊ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಮಗೆ ನೆನಪಿರಬೇಕು, ಎರಡನೇದು ರನ್ ಆಫ್ ಕಚ್, ಅದರಲ್ಲೂ ಕಾದಿರ್ ಐಲ್ಯಾಂಡ್ ಮತ್ತು ಕಚ್ ಡೆಸರ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಇಷ್ಟೆಲ್ಲವೂ ನಿಮಗೆ ನೆನಪಿರಬೇಕು. ಈಗ ನಾವು ಸ್ಪೆಸಿಫಿಕ್ ಆಗಿ ಧೋಲಾವೀರದ ಬಗ್ಗೆ ಮಾತಾಡೋದಾದ್ರೆ ಮೊದಲನೇ ಪಾಯಿಂಟ್ ಅಂತಂದ್ರೆ ಇಲ್ಲಿ ನಮಗೆ ವಾಟರ್ ಕನ್ಸರ್ವೇಷನ್ ಗೆ ಸಂಬಂಧಪಟ್ಟಂತೆ ಹಲವಾರು ಸ್ಟ್ರಕ್ಚರ್ಗಳು ಸಿಗ್ತವೆ. ಯಾವ ರೀತಿಯಾಗಿ ನೀರಿನ
ಸಂರಕ್ಷಣೆಯನ್ನ ಮಾಡಬೇಕು. ನೀರಿನ ಸಂರಕ್ಷಣೆಯನ್ನ ಮಾಡುವುದರ ಮುಖಾಂತರವಾಗಿ ಕುಡಿಯುವ ನೀರಿನ ಸರಬರಾಜನ್ನ ಯಾವ ರೀತಿಯಾಗಿ ಮಾಡಬಹುದು, ನೀರನ್ನ ಯಾವ ರೀತಿಯಾಗಿ ಫಿಲ್ಟರ್ ಮಾಡಬಹುದು, ಎಲ್ಲದರ ಬಗ್ಗೆ ನಮಗೆ ಸ್ಟ್ರಕ್ಚರ್ಗಳು ಸಿಗ್ತವೆ. ಎಲ್ಲಿ? ಧೋಲಾವೀರದಲ್ಲಿ. ಎರಡನೇ ಪಾಯಿಂಟ್ ಅಂದ್ರೆ ಧೋಲಾವೀರದಲ್ಲಿ ಬೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಇದ್ದಿರಬಹುದು ಅನ್ನೋದಕ್ಕೆ ನಮಗೆ ಎವಿಡೆನ್ಸ್ಗಳು ಸಿಗ್ತವೆ. ಕಾಪರ್ ಬೀಡ್ಗಳು ನಮಗೆ ಸಿಗ್ತವೆ, ಶೆಲ್ಗಳು ಸಿಗ್ತವೆ, ಜ್ಯುವೆಲ್ರಿ ಅಂದ್ರೆ ಆಭರಣಗಳ ವಿಷಯದಲ್ಲಿ ಸಾಕಷ್ಟು ಪ್ರೂಫ್ಗಳು ನಮಗೆ ಸಿಗ್ತವೆ. ಆದ್ದರಿಂದ ಇಲ್ಲಿ ಬೀಡ್ ಪ್ರೊಸೆಸಿಂಗ್ ವರ್ಕ್ಶಾಪ್ಗಳು, ಇಂಡಸ್ಟ್ರಿಗಳು ಇದ್ದಿರಬಹುದು ಅಂತ ಹೇಳ್ತಾರೆ. ಜೊತೆಗೆ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ, ಮೆಟಲರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ಗಳು ನಮಗೆ ಧೋಲಾವೀರದಲ್ಲಿ ಸಿಗ್ತವೆ. ಮೆಟಲರ್ಜಿಯ ವಿಷಯಕ್ಕೆ ಬಂದಿದ್ದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನತೆಗೆ ಐರನ್ ಒಂದನ್ನ ಬಿಟ್ಟು, ಕಬ್ಬಿಣ ಒಂದನ್ನ ಬಿಟ್ಟು ಉಳಿದಿರುವಂತ ಎಲ್ಲ ಮೆಟಲ್ಗಳ ಬಗ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನತೆಗೆ ಜ್ಞಾನ ಇತ್ತು. ಆದ್ದರಿಂದ ಮೆಟಲರ್ಜಿಯ ವಿಷಯಕ್ಕೆ ಬಂದಿದ್ದರೆ ನೀವು ಕೇರ್ಫುಲ್ ಆಗಿರಬೇಕು. ಐರನ್ ಬಗ್ಗೆ ಜ್ಞಾನ ಇರಲಿಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನತೆಗೆ. ನಂತರ ಧೋಲಾವೀರದ ಬಗ್ಗೆ ಕಂಟಿನ್ಯೂ ಮಾಡೋದಾದ್ರೆ, ಇದು ಒಂದು ಇಂಟರ್ ರೀಜನಲ್ ಟ್ರೇಡ್ ಸೆಂಟರ್ ಆಗಿತ್ತು. ಪ್ರದೇಶಗಳನ್ನ ಕನೆಕ್ಟ್ ಮಾಡುವಂತ ಒಂದು ವ್ಯಾಪಾರ ಕೇಂದ್ರ ಇದಾಗಿತ್ತು. ಯಾವ ಪ್ರದೇಶಗಳನ್ನ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಆ ಸಂದರ್ಭದಲ್ಲಿ ಸಮಕಾಲೀನ ನಾಗರಿಕತೆ ಆಗಿದ್ದಂತ ಮೆಸೊಪೊಟೋಮಿಯಾಕ್ಕೆ ಲಿಂಕ್ ಮಾಡುವಂತ, ಒಮನ್ ಪೆನಿನ್ಸುಲಾಗೆ ಲಿಂಕ್ ಮಾಡುವಂತ ಒಂದು ಟ್ರೇಡ್ ಸೆಂಟರ್ ಈ ಧೋಲಾವೀರ ಆಗಿತ್ತು. ಆದ್ದರಿಂದನೇ ಧೋಲಾವೀರ ಯಾವ ರೀತಿಯಾಗಿ ಅವನತಿಯನ್ನ ಕಾಣ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ಕಾರಣ ಏನನ್ನ ಹೇಳ್ತಾರೆ ಅಂತಂದ್ರೆ, ಮೆಸೊಪೊಟೋಮಿಯಾ ನಾಗರಿಕತೆ ಅವನತಿ ಆದದ್ದರ ಹಿನ್ನೆಲೆಯಲ್ಲಿ ಈ ಧೋಲಾವೀರ ಏರಿಯಾದಲ್ಲಿ ಟ್ರೇಡ್, ಕಾಮರ್ಸ್ ಅಂದ್ರೆ ವಾಣಿಜ್ಯ ವ್ಯಾಪಾರಗಳು ಕಡಿಮೆಯಾಗಿ ಈ ಧೋಲಾವೀರ ಏರಿಯಾ ಅವನತಿಯನ್ನ ಕಾಣ್ತು ಅಂತ ಹೇಳ್ತಾರೆ. ಇದು ಒಂದು ಕಾರಣ. ಎರಡನೇ ಕಾರಣ ಅಂತಂದ್ರೆ, ಈ ಧೋಲಾವೀರ ಅವನತಿಯನ್ನ ಕಾಣ್ಲಿಕ್ಕೆ ಇಲ್ಲಿ ಹರಿತಾ ಇದ್ದಂತ ಸರಸ್ವತಿ ಅನ್ನುವಂತ ರಿವರು, ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ. ಆದರೆ ಸರಸ್ವತಿ ರಿವರು ಡ್ರೈ ಆದದ್ದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಮೂರನೇ ಕಾರಣ ಅಂತಂದ್ರೆ, ಈ ಧೋಲಾವೀರ ಲೊಕೇಟ್ ಆಗಿರುವಂತ ರನ್ ಆಫ್ ಕಚ್ನ ಖಾದಿರ್ ಐಲ್ಯಾಂಡ್ ಏರಿಯಾ ಏನಿದೆ, ಈ ಒಂದು ಮ್ಯಾಪ್ ಅಲ್ಲಿ ನಾವು ಈಗಾಗಲೇ ಅಬ್ಸರ್ವ್ ಮಾಡಿದೀವಿ. ಈ ಖಾದಿರ್ ಐಲ್ಯಾಂಡ್ ಏರಿಯಾ ಏನಿದೆ ಇದು ನ್ಯಾವಿಗಬಲ್ ಆಗಿತ್ತು. ಅಂದ್ರೆ ನೌಕೆಗಳನ್ನ ಬಳಕೆ ಮಾಡಿಕೊಂಡು ನಾವು ಈ ಏರಿಯಾಕ್ಕೆ ರೀಚ್ ಆಗಬಹುದಿತ್ತು. ಇಲ್ಲಿರುವಂತಹ ನೀರು, ಇಲ್ಲಿ ಸಮುದ್ರದ ಮಟ್ಟ ಕುಸಿತ ಆದದ್ದರಿಂದ ಸಮುದ್ರದ ನೀರು ಹಿಂದಕ್ಕೆ ಓದದ್ದರ ಕಾರಣದಿಂದಾಗಿ ಈ ಧೋಲಾವೀರದಲ್ಲಿ ವಾಣಿಜ್ಯ ವ್ಯಾಪಾರಗಳು ಕಡಿಮೆ ಆದವು, ನ್ಯಾವಿಗೇಷನ್ ಕಡಿಮೆ ಆಯಿತು, ನ್ಯಾವಿಗಬಲ್ ವಾಟರ್ ಕಡಿಮೆ ಆದದ್ದರಿಂದ ವಾಣಿಜ್ಯ ವ್ಯಾಪಾರಗಳು ಕಡಿಮೆಯಾಗಿ ಈ ಧೋಲಾವೀರ ಅವನತಿಯನ್ನ ಕಾಣ್ತು ಅಂತ ಕೂಡ ಹೇಳ್ತಾರೆ. ಇಷ್ಟು ನಮಗೆ ಧೋಲಾವೀರದ ಬಗ್ಗೆ. ಇದನ್ನ ಮೊದಲಿಗೆ ಡಿಸ್ಕವರ್ ಮಾಡಿದ್ದು 1968ರಲ್ಲಿ. ಯಾರು ಅಂತಂದ್ರೆ ಜಗತ್ ಪತಿ ಜೋಶಿ ಅನ್ನವರು. ಇವರ ಹೆಸರನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಈಗ ನಿಮ್ಮ ಮುಂದೆ ಎರಡನೇ ಕ್ವೆಶ್ಚನ್. ಅದೇನು ಅಂತಂದ್ರೆ, ನಾವಿಲ್ಲಿ ಗುಜರಾತ್ ಅಲ್ಲಿ ಲೊಕೇಟ್ ಆಗಿರುವಂತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿನ ಬಗ್ಗೆ ಮಾತಾಡ್ತಾ ಇದೀವಿ, ಧೋಲಾವೀರದ ಬಗ್ಗೆ ಮಾತಾಡ್ತಾ ಇದೀವಿ. ಇದ್ದ ಮೇಲೆ ಗುಜರಾತ್ ಇಂದ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಲ್ಲಿ ಇರುವಂತ ಇತರ ಹೆರಿಟೇಜ್ ಸೈಟ್ಸ್ ಗಳು ಯಾವ್ಯಾವು, ಇವುಗಳನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬೇಕು. ಇದು ನಿಮ್ಮ ಮುಂದೆ ಇರುವಂತ ಎರಡನೇ ಕ್ವೆಶ್ಚನ್ ಈ ಸಂಚಿಕೆಯಲ್ಲಿ. ನೆಕ್ಸ್ಟ್ ಆಸ್ಪೆಕ್ಟ್ ಬಂದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಲ್ಲಿ 39ನೇ ಸೈಟ್ ಆಗಿ ಇಂಡಿಯಾದ ಕಡೆಯಿಂದ ರಾಮಪ್ಪ ಟೆಂಪಲ್ ಆಡ್ ಆಗುತ್ತೆ. 40ನೇ ಸೈಟ್ ಆಗಿ ಇಂಡಿಯಾದ ಕಡೆಯಿಂದ ಧೋಲಾವೀರ ಆಡ್ ಆಗುತ್ತೆ. ಇದರಿಂದ ಈ ಲಿಸ್ಟ್ ಅಲ್ಲಿ 40 ಅಥವಾ 40ಕ್ಕಿಂತ ಹೆಚ್ಚಿನ ಸೈಟ್ಸ್ ಗಳನ್ನ ಹೊಂದಿರುವಂತ ಸೂಪರ್ 40 ಕ್ಲಬ್ ಅಂತ ಏನು ಕರಿತೀವಿ, ಈ ದೇಶಗಳ ಗುಂಪಿನಲ್ಲಿ ಇಂಡಿಯಾ ಕೂಡ ಆಡ್ ಆದ ಹಾಗೆ ಆಯ್ತು. ಒಟ್ಟಾರೆಯಾಗಿ ಈ ಲಿಸ್ಟ್ ಅಲ್ಲಿ ಅತಿ ಹೆಚ್ಚು ಸೈಟ್ಸ್ ಗಳನ್ನ ಹೊಂದಿರೋದು ಇಟಲಿ ಆಗಿದೆ. 57 ಸೈಟ್ಸ್ ಗಳನ್ನ ಹೊಂದಿದೆ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಲ್ಲಿ. ಸೆಕೆಂಡ್ ಪೊಸಿಷನ್ ಅಲ್ಲಿ ಚೈನಾ ಇದೆ, 56 ಸೈಟ್ಸ್ ಗಳನ್ನ ಹೊಂದಿದೆ. ಮೂರನೇ ಪೊಸಿಷನ್ ಅಲ್ಲಿ ಸ್ಪೇನ್ ಇದೆ, 49 ಸೈಟ್ಸ್ ಗಳನ್ನ ಹೊಂದಿದೆ. ನಾಲ್ಕನೇದಾಗಿ ಜರ್ಮನಿ, ಐದನೇದಾಗಿ ಫ್ರಾನ್ಸ್, ಆರನೇದಾಗಿ ಇಂಡಿಯಾ ಬರುತ್ತೆ. ಆದ್ದರಿಂದ ಇಂಡಿಯಾ ಕೂಡ ಸೂಪರ್ 40 ಕ್ಲಬ್ಗೆ ಸೇರ್ಪಡೆ ಆಯ್ತು ಅಂತ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮ್ಗೆ ಅರ್ಥ ಆಯ್ತು ಸೂಪರ್ 40 ಕ್ಲಬ್ ಅಂದ್ರೆ ಏನು ಅಂತ. ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಅಲ್ಲಿ 40 ಅಥವಾ 40ಕ್ಕಿಂತ ಹೆಚ್ಚಿನ ಸೈಟ್ಸ್ ಗಳನ್ನ ಹೊಂದಿರುವಂತ ದೇಶಗಳು. ಈ ದೇಶಗಳಲ್ಲಿ 6ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಇಂಡಿಯಾ 40 ಸೈಟ್ಸ್ ಗಳನ್ನ ಹೊಂದಿದೆ ಈ ಲಿಸ್ಟ್. ಜೊತೆಗೆ ನ್ಯೂಸ್ ಪೇಪರ್ ಅಲ್ಲಿ ಇಂಡಿಯಾವನ್ನ ಬ್ರೌನ್ ಕಂಟ್ರಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ 40ರಿಂದ 49 ಹೆರಿಟೇಜ್ ಸೈಟ್ಸ್ ಗಳನ್ನ ಹೊಂದಿರುವಂತಹ ದೇಶಗಳನ್ನ ಬ್ರೌನ್ ಕಂಟ್ರಿ ಅಂತ ಕರೀತಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 40ರಿಂದ 49. ಆದ್ದರಿಂದ ಇಂಡಿಯಾ ಕೂಡ ಇದೆ. ಫ್ರಾನ್ಸ್, ಜರ್ಮನಿ, ಸ್ಪೇನ್ ಎಲ್ಲ ದೇಶಗಳನ್ನ ಬ್ರೌನ್ ಕಂಟ್ರಿ ಅಂತ ಕರೀತಾರೆ. ಅದೇ ಪರ್ಪಲ್ ಕಂಟ್ರೀಸ್ ಅಂತಂದ್ರೆ 49ಕ್ಕಿಂತ ಹೆಚ್ಚು ಹೆರಿಟೇಜ್ ಸೈಟ್ಸ್ ಗಳನ್ನ ಹೊಂದಿರುವಂತಹ ದೇಶಗಳು. ಚೈನಾ ಮತ್ತು ಇಟಲಿ ಈ 2 ದೇಶಗಳು ಮಾತ್ರನೇ ಇವತ್ತು ಪರ್ಪಲ್ ಕಂಟ್ರಿಗಳು ಆಗಿರೋದು. ಈ ತರ ಕಲರ್ ಗಳನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಮೀಡಿಯಾದಲ್ಲಿ ಇಂಡಿಯಾವನ್ನ ಬ್ರೌನ್ ಕಂಟ್ರಿ ಅಂತ ಯಾಕೆ ರೆಫರ್ ಮಾಡಿದ್ರು, ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಯಾಕೆಂತಂದ್ರೆ ಇಂಡಿಯಾ 40ಕ್ಕಿಂತ ಹೆಚ್ಚು ಹೆರಿಟೇಜ್ ಸೈಟ್ಸ್ ಗಳನ್ನ ಹೊಂದಿದೆ ಈ ಲಿಸ್ಟ್ ಅಲ್ಲಿ. ಆದ್ದರಿಂದ ನಂತರ ಕೊನೆಯದಾಗಿ ಇದೇ ವಾರ ಹೆರಿಟೇಜ್ ಸ್ಟೇಟಸ್ ಅನ್ನು ಕೂಡ ಒಂದು ಸಿಟಿ ಕಳ್ಕೊಳ್ಳುತ್ತೆ. ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಏನಿದೆ, ಈ ಲಿಸ್ಟ್ ಇಂದ ಹೆರಿಟೇಜ್ ಸ್ಟೇಟಸ್ ಅನ್ನ ಕಳೆದುಕೊಂಡು ಲಿಸ್ಟ್ ಇಂದ ಹೊರ ಬೀಳುತ್ತೆ ಒಂದು ಸಿಟಿ. ಅದು ಯಾವುದು ಅಂತಂದ್ರೆ ಲಿವರ್ಪೂಲ್ ಅನ್ನುವಂತ ಸಿಟಿ. ಈ ಸಿಟಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಇಲ್ಲಿದೆ ನಮಗೆ ಇಂಡಿಯಾ. ಇಂಡಿಯಾದಿಂದ ನಾವು ಯುರೋಪಿನ ಕಡೆಗೆ ಹೋಗಿದ್ರೆ ಇಲ್ಲಿದೆ ನಮಗೆ ಯುಕೆ ಯಲ್ಲಿ, ಇಂಗ್ಲೆಂಡ್ ಅಲ್ಲಿ ಈ ಒಂದು ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಲೊಕೇಟ್ ಆಗಿದೆ ನಮಗೆ ಲಿವರ್ಪೂಲ್ ಅನ್ನುವಂತ ಸಿಟಿ.
ಈ ಸಿಟಿಯಲ್ಲಿ ಹೆರಿಟೇಜ್ಗೆ ಸಂಬಂಧಪಟ್ಟಂತೆ, ಪರಂಪರೆಗೆ ಸಂಬಂಧಪಟ್ಟಂತೆ ಇದ್ದಂತ ಸ್ಟ್ರಕ್ಚರ್ ಗಳನ್ನ ಸಾಕಷ್ಟು ಮಾರ್ಪಾಡು ಮಾಡಲಾಗಿದೆ. ಆದ್ದರಿಂದ ಈ ಸಿಟಿಯಲ್ಲಿ ಈಗ ಹೆರಿಟೇಜ್ ಅನ್ನುವಂತ ಆಸ್ಪೆಕ್ಟ್ ಕಡಿಮೆ ಆಗಿದೆ ಅನ್ನುವ ಕಾರಣವನ್ನ ಕೊಟ್ಟು ಈ ಹೆರಿಟೇಜ್ ಸ್ಟೇಟಸ್ ಅನ್ನ ಹಿಂತೆಗೆದುಕೊಳ್ಳಲಾಗಿದೆ. ಸೊ ಲಿವರ್ಪೂಲ್ ಸಿಟಿ ನೆನ್ಪಿಟ್ಕೊಳ್ಬೇಕು, ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸಿಡೆಂಟ್ ಅವರು 14ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಭಕ್ತಿ ಚಳುವಳಿಗೆ ಸಂಬಂಧಪಟ್ಟಂತ ಒಬ್ಬರು ಕವಯತ್ರಿ ಲಾಲ್ ದೇದ್ ಅಥವಾ ಲಲ್ಲೇಶ್ವರಿ ಇವರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಲಾಲ್ ದೇದ್ ಅಥವಾ ಲಲ್ಲೇಶ್ವರಿ ಇವರು 14ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಭಕ್ತಿ ಚಳುವಳಿಗೆ ಬಿಲಾಂಗ್ ಆಗಿರುವಂತ ಒಬ್ಬರು ಕವಯತ್ರಿ. ಇವರು ರಚಿಸಿರುವಂತ ಕಂಪೋಸಿಷನ್ ಗಳನ್ನ, ಕಾಶ್ಮೀರಿಯಲ್ಲಿ ಇವರು ರಚಿಸಿರುವಂತ ಕಂಪೋಸಿಷನ್ ಗಳನ್ನ ವಾಕ್ಸ್ ಅಂತ ಕರೀತಾರೆ. ಯಾವ ರೀತಿಯಾಗಿ ನಮ್ಮ ಶರಣರು ರಚಿಸಿರುವಂತ ಕಂಪೋಸಿಷನ್ ಗಳನ್ನ ನಾವು ವಚನಗಳು ಅಂತ ಕರಿತೀವೋ, ಅದೇ ರೀತಿಯಾಗಿ ಈಕೆ ಲಾಲ್ ದೇದ್ ರಚಿಸಿರುವಂತ ಕಂಪೋಸಿಷನ್ ಗಳನ್ನ, ಕಾಶ್ಮೀರಿ ಭಾಷೆಯಲ್ಲಿ ರಚಿಸಿರುವಂತ ಈ ಕಂಪೋಸಿಷನ್ ಗಳನ್ನ ವಾಕ್ಸ್ ಅಂತ ಕರೀತಾರೆ. ವಾಕ್ ಅಥವಾ ಲಾಲ್ ವಾಕ್ಸ್ ಅಂತ ಕೂಡ ಕರೀತಾರೆ. ಆದ್ದರಿಂದ ಪ್ರಿಲಿಮ್ಸ್ ಅಲ್ಲಿ ಏನಾದ್ರೂ ಮ್ಯಾಚ್ ಮಾಡ್ಲಿಕ್ಕೆ ಕೇಳಿದೆ ಆದ್ರೆ ವಾಕ್ಗಳು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದಾವೆ ಅಂತ ಕೇಳಿದ್ರೆ ಕಾಶ್ಮೀರಿ ಲ್ಯಾಂಗ್ವೇಜ್ ಅಲ್ಲಿ, ಯಾರು ರಚಿಸಿದ್ರು ಅಂತ ಕೇಳಿದೆ ಆದ್ರೆ ಲಾಲ್ ದೇದ್ ಅವರು ರಚಿಸಿ, ಇಷ್ಟಾದ್ರೂ ನಮಗೆ ತಿಳಿದಿರಬೇಕಾಗುತ್ತೆ. ನಂತರ ನಾವು GS ಪೇಪರ್ 2 ಪಾಲಿಟಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಈ ವಾರ ಪೂರ್ತಿ ನಮಗೆ ಅಸ್ಸಾಂ ಮತ್ತು ಮಿಜೋರಾಂ ಬಾರ್ಡರ್ ಅಲ್ಲಿ ಒಂದಷ್ಟು ಘರ್ಷಣೆಗಳು ಆದವು ಅಂತ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ. ಈ ಘರ್ಷಣೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂದ್ರೆ ಮ್ಯಾಪ್ ಅನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಒಂದು ಕ್ರೂಷಿಯಲ್ ಪಾಯಿಂಟ್ ಅಂತಂದ್ರೆ ಅಸ್ಸಾಂ ಅನ್ನ ಬಳಕೆ ಮಾಡದೆ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿರುವಂತ ಅರುಣಾಚಲ್ ಪ್ರದೇಶ ಆಗಿರಬಹುದು, ನಾಗಾಲ್ಯಾಂಡ್ ಆಗಿರಬಹುದು, ಮಣಿಪುರ ಆಗಿರಬಹುದು, ಮಿಜೋರಾಂ ಆಗಿರಬಹುದು, ತ್ರಿಪುರಾ ಆಗಿರಬಹುದು ಮತ್ತು ಮೇಘಾಲಯ ಆಗಿರಬಹುದು. ಈ 6 ರಾಜ್ಯಗಳು ಅಸ್ಸಾಂ ಅನ್ನ ಬಿಟ್ಟು, ಅಸ್ಸಾಂ ಅನ್ನ ಬಳಕೆ ಮಾಡದೆ ಮೈನ್ಲ್ಯಾಂಡ್ ಇಂಡಿಯಾಕ್ಕೆ ಎಂಟರ್ ಆಗ್ಲಿಕ್ಕೆ ಆಗುದಿಲ್ಲ. ಅರುಣಾಚಲ್ ಪ್ರದೇಶದಿಂದ ನಾವು ಮೈನ್ಲ್ಯಾಂಡ್ ಇಂಡಿಯಾಕ್ಕೆ ಎಂಟರ್ ಆಗಬೇಕು ಅಂತಂದ್ರೆ, ವೆಸ್ಟ್ ಬೆಂಗಾಲ್ಗೆ ಟಚ್ ಮಾಡಬೇಕು ಅಂತಂದ್ರೆ ಅಸ್ಸಾಮಿನ ಮುಖಾಂತರವಾಗಿಯೇ ಬರಬೇಕು. ನಾಗಾಲ್ಯಾಂಡ್ ಕೂಡ ಅಸ್ಸಾಂ ಅನ್ನ ಬಳಕೆ ಮಾಡಿಕೊಂಡೇ ಬರಬೇಕು. ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ ಎಲ್ಲ ರಾಜ್ಯಗಳು ಅಸ್ಸಾಂ ಅನ್ನ ಬಳಕೆ ಮಾಡಿಕೊಂಡೇ ಮೈನ್ಲ್ಯಾಂಡ್ ಇಂಡಿಯಾಕ್ಕೆ ಬರಬೇಕು. ಈ ಪಾಯಿಂಟ್ ಅನ್ನ ಇಷ್ಟು ಎಕ್ಸ್ಪ್ಲಿಸಿಟ್ ಆಗಿ ಯಾಕೆ ಹೇಳಿದ್ದು ಅಂತಂದ್ರೆ, ಇತ್ತೀಚೆಗೆ UPSC ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾ ಇದೆ, ಒಂದು ಸ್ಥಳವನ್ನ ಕೊಟ್ಟು ಇನ್ನೊಂದು ಸ್ಥಳದ ಜೊತೆಗೆ ಲಿಂಕ್ ಮಾಡಬೇಕು ಅಂತಂದ್ರೆ ಅಥವಾ ಇನ್ನೊಂದು ಸ್ಥಳಕ್ಕೆ ರೀಚ್ ಆಗಬೇಕು ಅಂತಂದ್ರೆ ಎಷ್ಟು ರಾಜ್ಯಗಳನ್ನ ಪಾಸ್ ಮಾಡ್ಕೊಂಡು ಹೋಗಬೇಕು, ಮಿನಿಮಮ್ ಎಷ್ಟು ರಾಜ್ಯಗಳು ಅಂತ UPSC ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಬಾರಿ ನಾಗಾಲ್ಯಾಂಡಿನ ಒಂದು ಸ್ಥಳವನ್ನ ಕೊಟ್ಟು ನಾಗಾಲ್ಯಾಂಡ್ ಇಂದ, ಈ ಸ್ಥಳದಿಂದ ನಾವು ಕೇರಳದ ಒಂದು ಸ್ಥಳಕ್ಕೆ ರೀಚ್ ಆಗಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ರಾಜ್ಯಗಳನ್ನ ಹಾದು ಹೋಗಬೇಕು ಅನ್ನುವಂತ ಕ್ವೆಶನ್ ಅನ್ನ ಕೇಳಿತ್ತು. ಇಲ್ಲಿ ಮಿನಿಮಮ್ ಅಂತ ಕೇಳಿದಾಗ ಅಸ್ಸಾಂ ಅನ್ನ ನೀವು ಲೆಕ್ಕ ಹಾಕಿನೇ ಹೋಗ್ಬೇಕಾಗತ್ತೆ. ಅಸ್ಸಾಂಗೆ ಎಲ್ಲ ರಾಜ್ಯಗಳು ಕನೆಕ್ಟ್ ಆಗಿದಾವೆ ಮತ್ತು ಅಸ್ಸಾಂ ಅನ್ನ ಬಳಕೆ ಮಾಡದೆ ಮೇನ್ಲ್ಯಾಂಡ್ ಇಂಡಿಯಾಕ್ಕೆ ಈ ರಾಜ್ಯಗಳಿಂದ ನಾವು ಎಂಟರ್ ಆಗ್ಲಿಕ್ಕೆ ಆಗುದಿಲ್ಲ. ಈ ಪಾಯಿಂಟ್ ನಿಮ್ಗೆ ಗೊತ್ತಿಲ್ಲ ಅಂತ ಸರಿಯಾದ ಉತ್ತರವನ್ನ ತರಿಸಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ಅಂತಂದ್ರೆ ಅಸ್ಸಾಂ ಅನ್ನ ಬಳಕೆ ಮಾಡದೆ ಈ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿರುವಂತ ಈ 6 ರಾಜ್ಯಗಳು, ಈ 6 ರಾಜ್ಯಗಳಲ್ಲಿರುವಂತ ಯಾವ ಸ್ಥಳದಿಂದಲಾದ್ರೂ ಮೇನ್ಲ್ಯಾಂಡ್ ಇಂಡಿಯಾಕ್ಕೆ ನಾವು ಹೋಗಬೇಕು ಅಂತಂದ್ರೆ ಅಸ್ಸಾಂ ಅನ್ನ ಬಳಕೆ ಮಾಡದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಎಲ್ಲ ರಾಜ್ಯಗಳು ಅಸ್ಸಾಮಿನ ಜೊತೆಗೆ ಲಿಂಕ್ ಅನ್ನ ಹೊಂದಿದವೆ. ಎಲ್ಲ ರಾಜ್ಯಗಳ ಬಾರ್ಡರ್ಗಳು ಅಸ್ಸಾಮಿನ ಜೊತೆಗೆ ಟಚ್ ಆಗ್ತಾ ಇದಾವೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಅಂತಂದ್ರೆ ಇವತ್ತು ನಾವು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ 7 ರಾಜ್ಯಗಳನ್ನ ಕಾಣ್ತಾ ಇದೀವಿ. 7 ಸಿಸ್ಟರ್ಸ್ ಅಂತ ಹೇಳ್ತೀವಿ. ಎಲ್ಲ ರಾಜ್ಯಗಳು ಈ ಹಿಂದೆ ನಮಗೆ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ನೋಡಿದ್ರೆ ಎಲ್ಲ ರಾಜ್ಯಗಳನ್ನ ಸೇರಿಕೊಂಡು ಒಂದೇ ಒಂದು ರಾಜ್ಯ ಇತ್ತು, ಅದೇ ಅಸ್ಸಾಂ ಅನ್ನುವಂತ ರಾಜ್ಯ. ಅಸ್ಸಾಂ ರಾಜ್ಯದಿಂದನೇ ಎಲ್ಲ ಉಳಿದಿರುವಂತ 6 ರಾಜ್ಯಗಳನ್ನು ನಾವು ಬೇರ್ಪಡಿಸೋದು. ಹಲವಾರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಗಳ ಮುಖಾಂತರವಾಗಿ ಎಲ್ಲ ರಾಜ್ಯಗಳನ್ನ ನಾವು ತಗೊಂಡ್ ಬರ್ತೀವಿ. ಫಾರ್ ಎಕ್ಸಾಂಪಲ್ 1963ರಲ್ಲಿ ನಾವು ನಾಗಾಲ್ಯಾಂಡ್ ಅನ್ನ ತಗೊಂಡ್ ಬರ್ತೀವಿ. ಅದೇ ರೀತಿಯಾಗಿ ಇತರ ರಾಜ್ಯಗಳನ್ನ ಕೂಡ ತಗೊಂಡ್ ಬರ್ತೀವಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ. ಸೊ ಒಟ್ಟಾರೆಯಾಗಿ ಮೂರನೇ ಪಾಯಿಂಟ್ ಅಂತಂದ್ರೆ ಇವತ್ತು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿರುವಂತ 7 ರಾಜ್ಯಗಳಲ್ಲಿ 6 ರಾಜ್ಯಗಳು ಅಸ್ಸಾಮಿಂದನೇ ಹೊರಬಂದಂತ ರಾಜ್ಯಗಳು ಆಗಿದ್ದಾವೆ. ಈ ರೀತಿಯಾಗಿ ಅಸ್ಸಾಮಿಂದ ಹೊರಬಂದಂತ ರಾಜ್ಯಗಳಲ್ಲಿ ಒಂದು ರಾಜ್ಯ ಮಿಜೋರಾಂ. ಮಿಜೋರಾಂ ಅನ್ನುವಂತ ರಾಜ್ಯ ಆಗೋದಕ್ಕಿಂತ ಮುಂಚೆ ಬ್ರಿಟಿಷ್ ಅವರು ಈ ಒಂದು ಏರಿಯಾವನ್ನ, ಅಸ್ಸಾಮಿನ ಒಂದು ಡಿಸ್ಟ್ರಿಕ್ಟ್ ಆಗಿದ್ದಂತ ಈ ಒಂದು ಏರಿಯಾವನ್ನ ಲುಷಾಯ್ ಹಿಲ್ಸ್ ಅಂತ ಕರಿತಾ ಇದ್ರು. ಆದ್ರಿಂದ ಎಕ್ಸಾಮ್ ಅಲ್ಲಿ ಮ್ಯಾಚ್ ಮಾಡ್ಲಿಕ್ಕಾದ್ರೂ ಕೇಳಬಹುದು ಅಥವಾ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳಬಹುದು. ಲುಷಾಯ್ ಹಿಲ್ಸ್ ಎಲ್ಲಿ ಲೊಕೇಟ್ ಆಗಿದಾವೆ ಅಂತ, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಲೊಕೇಟ್ ಆಗಿದಾವೆ. ಇಲ್ಲಿ ನಮಗೆ ಒಂದು ಪರ್ವತ ಶ್ರೇಣಿ ಬರುತ್ತೆ, ಲುಷಾಯ್ ಹಿಲ್ಸ್ ಅನ್ನುವಂತ ಶ್ರೇಣಿ. ಆದ್ರಿಂದ ಈ ಒಂದು ಏರಿಯಾಕ್ಕೆ ಲುಷಾಯ್ ಹಿಲ್ಸ್ ಅನ್ನುವಂತ ಹೆಸರು ಕೂಡ ಇತ್ತು. ಈಗ ಸದ್ಯಕ್ಕೆ ಈ ಏರಿಯಾಕ್ಕೆ, ಈ ಒಂದು ರಾಜ್ಯಕ್ಕೆ ನಾವು ಮಿಜೋರಾಂ ಅನ್ನುವಂತ ಹೆಸರನ್ನ ಕೊಟ್ಟಿದ್ದೀವಿ. ಈಗ ಇಶ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಿಜೋರಾಂ ಮತ್ತು ಅಸ್ಸಾಮಿನ ಈ ಒಂದು ಬಾರ್ಡರ್ ಏರಿಯಾ ಏನಿದೆ, ಇಲ್ಲಿ ನಮಗೆ ಘರ್ಷಣೆ ಆಗ್ತಾ ಇರೋದು. ಘರ್ಷಣೆ ಯಾಕೆ ಆಗ್ತಾ ಇರೋದು ಅಂತಂದ್ರೆ ಇದಕ್ಕೆ ಕಾರಣ
ಕಲೋನಿಯಲ್ ಲೆಗಸಿ. ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಸ್ಟೆಪ್ಗಳ ಕಾರಣದಿಂದಾಗಿ ಇವತ್ತು ಘರ್ಷಣೆಗಳು ಆಗ್ತಾ ಇರೋದು. ಒಂದು ಸ್ಟೆಪ್ ಅಂತಂದ್ರೆ ಬೆಂಗಾಲ್ ಈಸ್ಟರ್ನ್ ಫ್ರಂಟಿಯರ್ ರೆಗ್ಯುಲೇಷನ್ 1873 ಅಲ್ಲಿ ತಂದದ್ದು. ಈ ರೆಗ್ಯುಲೇಷನ್ ನ ಅಡಿಯಲ್ಲಿ ಒಂದು ನೋಟಿಫಿಕೇಶನ್ ನ ಹೊರಡಿಸಲಾಗುತ್ತೆ 1875 ಅಲ್ಲಿ. ಆ ನೋಟಿಫಿಕೇಶನ್ ನ ಮುಖಾಂತರವಾಗಿ ಅಸ್ಸಾಂನ ಈ ಒಂದು ಏರಿಯಾದಲ್ಲಿ ಒಂದು ಬಾರ್ಡರ್ ನ ತರಲಾಗುತ್ತೆ. ಅಸ್ಸಾಂ ರಾಜ್ಯದಲ್ಲೇ ಲುಷಾಯ್ ಹಿಲ್ ಡಿಸ್ಟಿಕ್ ಏನಿತ್ತು ಆ ಡಿಸ್ಟಿಕ್ ಗೆ ಬೇಕಾಗಿರುವಂತ ಬಾರ್ಡರ್ ನ ಹೇಳಲಾಗುತ್ತೆ ಈ ನೋಟಿಫಿಕೇಶನ್ ಅಲ್ಲಿ. ಇವತ್ತಿನ ಮಿಜೋರಾಂ ಏನ್ ಹೇಳುತ್ತೆ ಅಂತಂದ್ರೆ 1875 ನೋಟಿಫಿಕೇಶನ್ ಅಲ್ಲಿ ಲುಷಾಯ್ ಹಿಲ್ಸ್ ಗೆ ಅಂತ ಏನು ಬಾರ್ಡರ್ ಅನ್ನ ಸ್ಪೆಸಿಫೈ ಮಾಡಲಾಗಿತ್ತು ಆ ಬಾರ್ಡರ್ ಅನ್ನೇ ಇವತ್ತಿನ ಅಸ್ಸಾಂ ಮತ್ತು ಮಿಜೋರಾಮಿನ ನಡುವಿನ ಬಾರ್ಡರ್ ಅಂತ ಗುರುತಿಸಬೇಕು ಹಾಗಂತ ಮಿಜೋರಾಂ ಕೇಳ್ತಾ ಇದೆ. ಆದರೆ ಕೊಲೋನಿಯಲ್ ಲೆಗಸಿಯಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. 1933 ಅಲ್ಲಿ ಇನ್ನೊಂದು ಡಿಮಾರ್ಕೇಶನ್ ನ ತರಲಾಗುತ್ತೆ. ಇನ್ನೊಂದು ಬಾರಿ ಈ ಒಂದು ಏರಿಯಾದಲ್ಲಿ ಬಾರ್ಡರ್ ನ ತರಲಾಗುತ್ತೆ. 1933 ಡಿಮಾರ್ಕೇಶನ್ ಏನಿದೆ ಆ ಡಿಮಾರ್ಕೇಶನ್ ನ ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರೋದು ಮಿಜೋರಾಂ ಮತ್ತು ಅಸ್ಸಾಮಿನ ನಡುವೆ 1933 ಡಿಮಾರ್ಕೇಶನ್ ಇದೆ ಅದನ್ನ ಬಳಕೆ ಮಾಡ್ತಾ ಇದೀವಿ. ಅದನ್ನ ಅಸ್ಸಾಂ ಕೂಡ ಒಪ್ಕೊಂಡಿದೆ. ಅಸ್ಸಾಮಿನ ಪ್ರಕಾರ 1933 ಡಿಮಾರ್ಕೇಶನ್ ಇದೆ ಇದನ್ನ ನಾವು ಕಂಟಿನ್ಯೂ ಮಾಡಬೇಕು ಅನ್ನೋದು. ಅದೇ ಮಿಜೋರಾಂ ಹೇಳ್ತಾ ಇದೆ ನಾವು 1875 ನ ನೋಟಿಫಿಕೇಶನ್ ಇದೆ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಒಟ್ಟಾರೆಯಾಗಿ ಇಲ್ಲಿ ಕಾನ್ಫ್ಲಿಕ್ಟ್ ಇದೆ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಒಂದು ಘರ್ಷಣೆಗೆ ಒಳಗಾಗಿರುವಂತ ಈ ಏರಿಯಾದಲ್ಲಿ ಇರುವಂತ ಡಿಸ್ಟ್ರಿಕ್ಟ್ ಗಳು ಅಥವಾ ಸ್ಥಳಗಳು ಯಾವ್ಯಾವು ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಒಂದು ಅಸ್ಸಾಮಿನ ಕಡೆಯಿಂದ ಹೈಲಾಕಂಡಿ. ಲಾಸ್ಟ್ ಇಯರ್ ಕೂಡ ಈ ಸ್ಥಳ ಸುದ್ದಿಯಲ್ಲಿತ್ತು, ಘರ್ಷಣೆಯ ಹಿನ್ನೆಲೆಯಲ್ಲೇ ಸುದ್ದಿಯಲ್ಲಿತ್ತು. ಇದನ್ನ ಲಾಸ್ಟ್ ಇಯರೇ ಕ್ವೆಶನ್ ಆಗಿ ಕೇಳುವಂತ ಸಾಧ್ಯತೆ ಇತ್ತು, ಆದರೆ UPSC ಕೇಳಿಲ್ಲ. ಈಗ ಬರ್ತಾ ಇರುವಂತ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಹೈಲಾಕಂಡಿ ಈ ಸ್ಥಳ ಎಲ್ಲಿ ಲೊಕೇಟ್ ಆಗಿದೆ? ಅಸ್ಸಾಂ ಮಿಜೋರಾಂ ಈ ಒಂದು ಬಾರ್ಡರ್ ಅಲ್ಲಿ ಲೊಕೇಟ್ ಆಗಿದೆ. ನಂತರ ಕಚರ್ ಹಿಲ್ಸ್, ನಂತರ ಇಲ್ಲೇ ಲೊಕೇಟ್ ಆಗಿರುವಂತ ಲೈಲಾಪುರ್. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಲೈಲಾಪುರ್ ಮತ್ತು ಹೈಲಾಕಂಡಿ ಈ ಎರಡು ಸ್ಥಳಗಳಂತೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಎಸೆನ್ಷಿಯಲ್ ಡಿಫೆನ್ಸ್ ಸರ್ವಿಸಸ್ ಬಿಲ್ಲಿನ ಮುಖಾಂತರವಾಗಿ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಕೆಲಸಗಾರರು ವರ್ಕರ್ಸ್ಗಳು ಸ್ಟ್ರೈಕ್ ಗಳನ್ನ ಮಾಡುವ ಹಾಗಿಲ್ಲ, ಪ್ರೊಹಿಬಿಟ್ ಮಾಡ್ತಾ ಇದೀವಿ ಅಂತ ಈ ಬಿಲ್ಲಿನ ಮುಖಾಂತರವಾಗಿ ಗವರ್ನಮೆಂಟ್ ಹೇಳ್ತಾ ಇದೆ. ಈ ಬಿಲ್ ಈಗ ಸದ್ಯಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಇದೆ. ಇಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರಿ ಅಂದ್ರೆ ಏನು, ಎಸೆನ್ಷಿಯಲ್ ಡಿಫೆನ್ಸ್ ಸರ್ವಿಸಸ್ ಅಂದ್ರೆ ಏನು? ಎಸೆನ್ಷಿಯಲ್ ಡಿಫೆನ್ಸ್ ಸರ್ವಿಸಸ್ ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ ರಕ್ಷಣಾ ವಲಯಕ್ಕೆ ಬೇಕಾಗಿರುವಂತ ಸೇವೆಗಳನ್ನ ಒದಗಿಸುವಂತ, ಮೂಲಭೂತ ಸೇವೆಗಳನ್ನ ಒದಗಿಸುವಂತ. ಫಾರ್ ಎಕ್ಸಾಂಪಲ್ ಆರ್ಡಿನೆನ್ಸ್ ಫ್ಯಾಕ್ಟರಿಗಳು. ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಅಂತಂದ್ರೆ ನಮಗೆ ಡಿಫೆನ್ಸ್ಗೆ ಬೇಕಾಗಿರುವಂತ ಸಾಧನಗಳನ್ನ, ಸಲಕರಣೆಗಳನ್ನ ಉತ್ಪಾದನೆ ಮಾಡಿ ಸಪ್ಲೈ ಮಾಡುವಂತ ಫ್ಯಾಕ್ಟರಿಗಳು ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಅಂತ ಕರಿತೀವಿ. ಈ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ವರ್ಕರ್ಸ್ ಸ್ಟ್ರೈಕ್ ಗಳನ್ನ ಮಾಡುವ ಹಾಗೆ ಇಲ್ಲ. ಯಾಕೆ ಅಂತಂದ್ರೆ ಈಗ ಈ ಆರ್ಡಿನೆನ್ಸ್ ಫ್ಯಾಕ್ಟರಿಗಳನ್ನ ಎಸೆನ್ಷಿಯಲ್ ಡಿಫೆನ್ಸ್ ಸರ್ವಿಸಸ್ ಬಿಲ್ಲಿನ ಮುಖಾಂತರವಾಗಿ ಎಸೆನ್ಷಿಯಲ್ ಅಂತ ನಾವು ಡಿಕ್ಲೇರ್ ಮಾಡ್ತಾ ಇದೀವಿ. ಎಸೆನ್ಷಿಯಲ್ ಅಥವಾ ಮೂಲಭೂತ ಅಂತ ಹೇಳ್ತಾ ಇರಬೇಕಾದ್ರೆ ಈ ರೀತಿಯಾಗಿ ಸ್ಟ್ರೈಕ್ ಗಳನ್ನ ಮಾಡಿದ್ರೆ ಮೂಲಭೂತವಾಗಿ ಬೇಕಾಗಿರುವಂತಹ ಸೇವೆಗಳಿಗೆ ತೊಂದರೆ ಆಗುತ್ತೆ. ಆದ್ರಿಂದ ಗವರ್ನಮೆಂಟ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಈಗ ಇಷ್ಟೆಲ್ಲ ಡಿಸ್ಕಷನ್ ನ ಯಾಕೆ ಮಾಡ್ತಾ ಇರೋದು ಅಂತಂದ್ರೆ ಸ್ಟ್ರೈಕ್ ಅನ್ನುವಂತ ಪದದ ಹಿನ್ನೆಲೆಯಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕ್ವೆಶನ್ ಅನ್ನ ಕೇಳಬಹುದು. ಸ್ಟ್ರೈಕ್ ಅಂತ ಹೇಳ್ತಾ ಇರಬೇಕಾದ್ರೆ ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಆರ್ಟಿಕಲ್ 19 ನ ಅಡಿಯಲ್ಲಿ ಈ ಒಂದು ರೈಟಿನ ಅಡಿಯಲ್ಲಿ ನಾವು ಈ ಒಂದು ಹಕ್ಕಿನ ಮುಖಾಂತರವಾಗಿ ರೈಟ್ ಟು ಸ್ಟ್ರೈಕ್ ಅನ್ನುವಂತ ಹಕ್ಕನ್ನ ಹೊಂದಿದೀವ. ಹಾಗಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲಿಸಿಟ್ ಆಗಿ ಹೇಳೋದಿಲ್ಲ. ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಮುಖಾಂತರವಾಗಿ ಪಾರ್ಟ್ 3 ಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಆರ್ಟಿಕಲ್ 19 ಏನಿದೆ ಇದರ ಅಡಿಯಲ್ಲಿ ನಮಗೆ ಸಿಗುವಂತ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಏನಿದೆ ಇದನ್ನ ಬಳಕೆ ಮಾಡಿಕೊಂಡು ನಾವು ರೈಟ್ ಟು ಸ್ಟ್ರೈಕ್ ಅನ್ನ ಬಳಕೆ ಮಾಡಬಹುದಾ, ಈ ಹಕ್ಕನ್ನ ನಾವು ಹೊಂದಬಹುದಾ? ಈ ಹಕ್ಕಿನ ಬಗ್ಗೆ, ರೈಟ್ ಟು ಸ್ಟ್ರೈಕ್ ಅನ್ನುವಂತ ಹಕ್ಕಿನ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನನ್ನೂ ಹೇಳೋದಿಲ್ಲ. ಆದರೆ ಈ ಹಕ್ಕನ್ನ ನಮಗೆ ಒಂದು ಕಾನೂನು ಕೊಡುತ್ತೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಅನ್ನುವಂತ ಕಾನೂನು ಕೊಡುತ್ತೆ. ಆದ್ದರಿಂದ ರೈಟ್ ಟು ಸ್ಟ್ರೈಕ್ ಅನ್ನೋದು ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ಲ, ಫಂಡಮೆಂಟಲ್ ರೈಟ್ ಅಲ್ಲ, ಆದರೆ ಇದು ಒಂದು ಸ್ಟ್ಯಾಟ್ಯೂಟರಿ ರೈಟ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಕೊಡುವಂತ ಹಕ್ಕು ಅಲ್ಲ, ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕು ಅಲ್ಲ, ಸ್ಟ್ಯಾಟ್ಯೂಟರಿ ರೈಟ್ ಈ ರೈಟ್ ಟು ಸ್ಟ್ರೈಕ್ ಆಗಿದೆ. ಯಾವ ಕಾನೂನು ಕೊಡುತ್ತೆ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947 ಈ ಕಾನೂನು ಕೊಡುತ್ತೆ ನಮಗೆ ರೈಟ್ ಟು ಸ್ಟ್ರೈಕ್ ಅನ್ನುವಂತ ಹಕ್ಕನ್ನ. ಈ ಓವರ್ ಆಲ್ ಟಾಪಿಕ್ನ ಹಿನ್ನೆಲೆಯಲ್ಲಿ ಎಸೆನ್ಷಿಯಲ್ ಡಿಫೆನ್ಸ್ ಸರ್ವಿಸಸ್ ಬಿಲ್ ಏನಿದೆ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ ಈ ಒಂದು ಪಾಯಿಂಟ್ ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ರೈಟ್ ಟು ಸ್ಟ್ರೈಕ್ ಅನ್ನೋದು ಒಂದು ಸ್ಟ್ಯಾಟ್ಯೂಟರಿ ರೈಟ್ ಆಗಿದೆ, ಫಂಡಮೆಂಟಲ್ ರೈಟ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ಲ. ಅದೇ ರೀತಿಯಾಗಿ ಫಂಡಮೆಂಟಲ್ ರೈಟ್ಸಿನ ವಿಷಯದಲ್ಲಿ ಇನ್ನೊಂದು ಬೆಳವಣಿಗೆ ಆಗುತ್ತೆ ಇದೇ ವಾರ. ಅದೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ
ಲೋಕಸಭೆಯ ಎಲೆಕ್ಷನ್ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಎಲೆಕ್ಷನ್ನ ಸಂದರ್ಭದಲ್ಲಿ ಮತದಾರರು ಏನು ಮತವನ್ನ ಚಲಾಯಿಸ್ತಾರೆ ಆ ಮತದ ಸೀಕ್ರೆಸಿಯ ವಿಷಯದಲ್ಲಿ, ಆ ಮತದ ಗೌಪ್ಯತೆ ವಿಷಯದಲ್ಲಿ ಒಂದು ಫಂಡಮೆಂಟಲ್ ರೈಟ್ ಅನ್ನ ಮತದಾರರು ಹೊಂದಿದ್ದಾರೆ. ಅಂದ್ರೆ ವೋಟರ್ಸ್ ಆಗಿ ನಾವು ವೋಟ್ ಮಾಡ್ತಾ ಇರಬೇಕಾದ್ರೆ ಆ ವೋಟಿನ ಸೀಕ್ರೆಸಿಯ ಬಗ್ಗೆ ಫಂಡಮೆಂಟಲ್ ರೈಟ್ ಅನ್ನು ನಾವು ಹೊಂದಿದೀವಿ. ಆ ಫಂಡಮೆಂಟಲ್ ರೈಟ್ ಅನ್ನೋದು ಪಾರ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ ಟು ಎಕ್ಸ್ಪ್ರೆಷನ್. ಆರ್ಟಿಕಲ್ 19 ಅಡಿಯಲ್ಲಿ ನಮ್ಗೆ ಏನಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದರ ಭಾಗ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಹಿಂದೆ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳನ್ನ ಒಂದು ಕಡೆ ಕೊಟ್ಟು ಈ ಬೆಳವಣಿಗೆಗಳನ್ನ ಸುಪ್ರೀಂ ಕೋರ್ಟ್ ಯಾವ ಫಂಡಮೆಂಟಲ್ ರೈಟಿನ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಿದೆ ಅಂತ UPSC ಕೇಳಿದೆ. ಆದ್ದರಿಂದ ಇಲ್ಲಿ ವೋಟರ್ಸ್ಗೆ ಸೀಕ್ರೆಸಿ ಆಫ್ ವೋಟಿನ ವಿಷಯದಲ್ಲಿ ಇರುವಂತಹ ಹಕ್ಕು ಏನಿದೆ, ಇದು ಆರ್ಟಿಕಲ್ 19 ಅಡಿಯಲ್ಲಿ ನಮಗೆ ಇರುವಂತಹ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದರ ಭಾಗ ಆಗಿದೆ. ಇಷ್ಟು ಮಾತ್ರನೇ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್. ನಂತರ ಇದೇ ವಾರ PIB ಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಗರೀಬ್ ನವಾಜ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಗರೀಬ್ ನವಾಜ್ ಸ್ಕೀಮ್ ಏನಿದೆ ಇದು ಮೈನಾರಿಟಿಗೆ ಸಂಬಂಧಪಟ್ಟಂತ ಸ್ಕೀಮ್ ಆಗಿದೆ. ಈ ಸ್ಕೀಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅಂತಂದ್ರೆ ಈ ಸ್ಕೀಮು ಮೈನಾರಿಟಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಮೈನಾರಿಟಿ ಅನ್ನುವಂತ ಪದವನ್ನ ಸಾಕಷ್ಟು ಬಾರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ, ಆದರೆ ಎಲ್ಲಿಯೂ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ, ವ್ಯಾಖ್ಯಾನವನ್ನ ಕಾನ್ಸ್ಟಿಟ್ಯೂಷನ್ ಕೊಡೋದಿಲ್ಲ. ಯಾರನ್ನ ನಾವು ಮೈನಾರಿಟಿ ಅಂತ ಕರೆಯಬಹುದು, ಯಾರನ್ನ ನಾವು ಅಲ್ಪಸಂಖ್ಯಾತರು ಅಂತ ಕರೆಯಬಹುದು ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಿಯೂ ವ್ಯಾಖ್ಯಾನವನ್ನ ಕೊಟ್ಟಿಲ್ಲ. ಆದರೆ ಹಲವಾರು ಬಾರಿ ಮೆನ್ಷನ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್ ಮೈನಾರಿಟಿ ಅನ್ನುವಂತ ಪದವನ್ನ. ಇದು ಮೊದಲನೇ ಪಾಯಿಂಟ್ ಕಾನ್ಸ್ಟಿಟ್ಯೂಷನ್ ಆಸ್ಪೆಕ್ಟ್ ಅಲ್ಲಿ. ಈಗ ನಾವು ಸ್ಕೀಮಿಗೆ ಬರೋಣ. ಗರೀಬ್ ನವಾಜ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ 2017ರಲ್ಲಿ ತಂದಂತ ಒಂದು ಸ್ಕೀಮ್ ಆಗಿದೆ. ಅದರ ಹೆಸರೇ ಹೇಳ್ತಾ ಇದೆ ಎಂಪ್ಲಾಯ್ಮೆಂಟ್ಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸ್ಕೀಮ್ ಇದಾಗಿದೆ. ಇಲ್ಲಿ ಉದ್ಯೋಗವನ್ನ ಕೊಡಿಸಬೇಕು ಅಂತಂದ್ರೆ ಮೊದಲಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕು, ಕೌಶಲ್ಯವನ್ನ ಕೊಡಿಸಬೇಕು. ಅದಕ್ಕೋಸ್ಕರ ಈ ಸ್ಕೀಮಿನ ಅಡಿಯಲ್ಲಿ ಮೇನ್ ಏಮ್ ಏನು ಅಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳನ್ನ ಕೊಡೋದು. ಯಾರಿಗೆ? ಮೈನಾರಿಟಿ ಯೂತ್ಗೆ. ಈ ಕೋರ್ಸ್ ಗಳ ಮುಖಾಂತರವಾಗಿ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳ ಮುಖಾಂತರವಾಗಿ ಅವರಲ್ಲಿರುವಂತಹ ಕೌಶಲ್ಯವನ್ನ ವೃದ್ಧಿ ಮಾಡಿ ಅವರಿಗೆ ಎಂಪ್ಲಾಯ್ಮೆಂಟ್ ದೊರಕುವ ಹಾಗೆ ಮಾಡೋದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಒಂದು ಸ್ಕೀಮಿನ ಅಡಿಯಲ್ಲಿ ಕೆಲಸವನ್ನ ಮಾಡುವಂತ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳು ಏನಿದಾವೆ, ಈ ಏಜೆನ್ಸಿಗಳು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೊಟ್ಟ ನಂತರ ಅಟ್ಲೀಸ್ಟ್ 70% ಟ್ರೈನಿಂಗ್ ಅನ್ನ ತೆಗೆದುಕೊಂಡಿರುವಂತ 70% ಯೂತ್ ಏನಿದ್ದಾರೆ ಅವರು ಪ್ಲೇಸ್ಮೆಂಟ್ ಅನ್ನ ಪಡೆದುಕೊಳ್ಳಬೇಕು. ಅಂದ್ರೆ ಅವರಿಗೆ ಉದ್ಯೋಗ ಸಿಗಲೇಬೇಕು. ಅಟ್ಲೀಸ್ಟ್ 70% ಟ್ರೈನಿಗಳಿಗೆ ಉದ್ಯೋಗ ಸಿಗಲೇಬೇಕು. ಅದು ಈ ಸ್ಕೀಮ್ ನ ಮ್ಯಾಂಡೇಟ್ ಆಗಿದೆ. ಅಂದ್ರೆ ಕೇವಲ ಕೌಶಲ್ಯವನ್ನ ಕೊಡೋದು ಮಾತ್ರನೇ ಅಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡೋದು ಮಾತ್ರನೇ ಅಲ್ಲ, ಉದ್ಯೋಗವನ್ನ ಕೂಡ ಕೊಡಿಸೋದು ಈ ಸ್ಕೀಮಿನ ಉದ್ದೇಶ ಆಗಿದೆ. ಈ ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಡಿಯಲ್ಲಿರುವಂತಹ ಒಂದು ಅಟಾನಮಸ್ ಬಾಡಿ ಆಗಿರುವಂತಹ ಮೌಲಾನಾ ಆಜಾದ್ ಎಜುಕೇಶನ್ ಫೌಂಡೇಶನ್. ಈ ಒಂದು ಫೌಂಡೇಶನ್ ಈ ಸ್ಕೀಮ್ ಅನ್ನ, ಗರೀಬ್ ನವಾಜ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈಗಾಗಲೇ ಸ್ಕಿಲ್ ಮಿನಿಸ್ಟ್ರಿ ಏನಿದೆ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್, ಈ ಮಿನಿಸ್ಟ್ರಿ ಕೊಟ್ಟಿರುವಂತಹ ಕಾಮನ್ ನಾರ್ಮ್ ಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವಂತಹ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೊಡುವುದರ ಮುಖಾಂತರವಾಗಿ ಎಂಪ್ಲಾಯ್ಮೆಂಟ್ ಅನ್ನ ಜಾಸ್ತಿ ಮಾಡೋದು ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಕೋರ್ಸ್ ಗಳನ್ನ ತರಲಾಗುತ್ತೆ. ಈ ಕೋರ್ಸ್ ಗಳಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳಲ್ಲಿ ಇರಬೇಕಾದ್ರೇನೆ ಈ ಮೈನಾರಿಟಿ ಯೂತ್ ಗಳಿಗೆ ಒಂದಷ್ಟು ಸ್ಟೈಪೆಂಡ್ ಅನ್ನ ಕೊಡಲಾಗುತ್ತೆ. ಮಂತ್ಲಿ ಸ್ಟೈಪೆಂಡ್ ಅನ್ನ ಅಪ್ ಟು 3 months ಕೊಡಲಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳಲ್ಲಿ ಇರಬೇಕಾದ್ರೆ ನಂತರ ಪ್ಲೇಸ್ಮೆಂಟ್ ಆದ ನಂತರ ಮ್ಯಾಕ್ಸಿಮಮ್ 2 months ವರೆಗೂ ಅವರ ಅಕೌಂಟಿಗೆ ಈ ಸ್ಟೈಪೆಂಡ್ ಅನ್ನ ಕೊಡಲಾಗುತ್ತೆ. ಸೊ ಒಟ್ಟಾರೆಗೆ ಸಾಕಷ್ಟು ಸಪೋರ್ಟ್ ಅನ್ನ ಕೂಡ ಕೊಡಲಾಗುತ್ತೆ. ಕೇವಲ ಕೌಶಲ್ಯಾಭಿವೃದ್ಧಿ ಮಾತ್ರನೇ ಅಲ್ಲ, ಕೌಶಲ್ಯಾಭಿವೃದ್ಧಿಯನ್ನ ಮಾಡೋದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳ ಮುಖಾಂತರವಾಗಿ, ನಂತರ ಎಂಪ್ಲಾಯ್ಮೆಂಟ್ ಅನ್ನ ಎನ್ಶೋರ್ ಮಾಡೋದು, ಜೊತೆಗೆ ಸ್ಟೈಪೆಂಡ್ ಅನ್ನ ಕೂಡ ಕೊಡಲಾಗುತ್ತೆ. ಇಷ್ಟು ಓವರ್ ಆಲ್ ಈ ಒಂದು ಸ್ಕೀಮಿನ ಬಗ್ಗೆ. ನಂತರ IR ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ ಅಲ್ಲಿ ನಾರ್ಡ್ ಸ್ಟ್ರೀಮ್ 2 ಪೈಪ್ಲೈನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಇದು ಒಂದು ಗ್ಯಾಸ್ ಪೈಪ್ಲೈನ್ ಆಗಿದೆ. ಈ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಗ್ಯಾಸ್ ಪೈಪ್ಲೈನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಮತ್ತೆ ಈ ವರ್ಲ್ಡ್ ಮ್ಯಾಪ್ ಅನ್ನೇ ತೆಗೆದುಕೊಳ್ಳೋಣ. ಇಂಡಿಯಾದಿಂದ ಯುರೋಪಿನ ಕಡೆಗೆ ಹೋದಾಗ ರಷ್ಯಾದಿಂದ ಜರ್ಮನಿಗೆ ಗ್ಯಾಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೋಸ್ಕರ ತಂದಿರುವಂತ ಒಂದು ಗ್ಯಾಸ್ ಪೈಪ್ಲೈನ್ ಈ ನಾರ್ಡ್ ಸ್ಟ್ರೀಮ್ 2 ಪೈಪ್ಲೈನ್ ಆಗಿದೆ. 2 ಅನ್ನುವಂತ ನಂಬರ್ ಅನ್ನ ಯಾಕೆ ಕೊಟ್ಟಿರೋದು ಅಂತಂದ್ರೆ ಈಗಾಗಲೇ ಒಂದು ನಾರ್ಡ್ ಸ್ಟ್ರೀಮ್ 1 ಪೈಪ್ಲೈನ್ ಇದೆ. ಈ ಪೈಪ್ಲೈನ್ ಮುಖಾಂತರವಾಗಿ ಈಗಾಗಲೇ ರಷ್ಯಾ ಜರ್ಮನಿಗೆ ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಾ ಇದೆ. ಈ ಪೈಪ್ಲೈನ್ ಪಕ್ಕದಲ್ಲೇ ಇನ್ನೊಂದು ಪೈಪ್ಲೈನ್ ಅನ್ನ ತರ್ತಾ ಇರೋದು. ಆದ್ದರಿಂದನೇ ಇದಕ್ಕೆ ಹೆಸರನ್ನ ಕೊಟ್ಟಿರೋದು ನಾರ್ಡ್ ಸ್ಟ್ರೀಮ್ 2 ಗ್ಯಾಸ್ ಪೈಪ್ಲೈನ್ ಅಂತ.
ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ನಾರ್ಡ್ ಸ್ಟ್ರೀಮ್ ಗ್ಯಾಸ್ ಪೈಪ್ಲೈನ್ಗಳು ಎಲ್ಲಿ ಲೊಕೇಟ್ ಆಗಿದಾವೆ ಅಂತಂದ್ರೆ ರಷ್ಯಾ ಮತ್ತು ಜರ್ಮನಿಯ ನಡುವೆ, ರಷ್ಯಾ ಮತ್ತು ಯುರೋಪಿನ ಇತರ ದೇಶಗಳ ನಡುವೆ ಲೊಕೇಟ್ ಆಗಿರುವಂತಹ ಗ್ಯಾಸ್ ಪೈಪ್ಲೈನ್ಗಳು ನಾರ್ಡ್ ಸ್ಟ್ರೀಮ್ ಗ್ಯಾಸ್ ಪೈಪ್ಲೈನ್ಗಳು. ಈಗಾಗಲೇ ನಾರ್ಡ್ ಸ್ಟ್ರೀಮ್ 1 ಪೈಪ್ಲೈನ್ ಇದೆ, ಇದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಇನ್ನು ಹೆಚ್ಚಿನ ಗ್ಯಾಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೋಸ್ಕರ ಈ ಎರಡನೇ ಗ್ಯಾಸ್ ಪೈಪ್ಲೈನ್ ಅನ್ನ ತರ್ತಾ ಇರೋದು. ವೆರಿ ಇಂಪಾರ್ಟೆಂಟ್ಲಿ ಬಾಲ್ಟಿಕ್ ಸಿ ಅನ್ನ ನೆನ್ಪಿಟ್ಕೊಳ್ಬೇಕು. ಬಾಲ್ಟಿಕ್ ಸಿಯ ಮುಖಾಂತರವಾಗಿ ಈ ಪೈಪ್ಲೈನ್ಗಳು ಹಾದು ಹೋಗ್ತಾ ಇರೋದು. ಅದರಿಂದ ಕ್ವೆಶನ್ ಕೇಳಿದೆ ಆದ್ರೆ ಬಾಲ್ಟಿಕ್ ಸಿ ಅನ್ನ ರೆಫರ್ ಮಾಡುವಂತ ಸಾಧ್ಯತೆ ಇದೆ UPSC. ಸೊ ಮೊದಲನೇ ಪಾಯಿಂಟ್ ನಮಗೆ ಗೊತ್ತಾಯ್ತು, ನಾರ್ಡ್ ಸ್ಟ್ರೀಮ್ 2 ಗ್ಯಾಸ್ ಪೈಪ್ಲೈನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಎರಡನೇ ಪಾಯಿಂಟ್ ಅಂತಂದ್ರೆ ಟಾಪಿಕ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಶ್ಯೂ ಏನಾಗಿತ್ತು ಅಂತಂದ್ರೆ ಈ ಒಂದು ಪೈಪ್ಲೈನ್ ಎಕ್ಸಿಕ್ಯೂಟ್ ಆಗಿದೆ ಆದ್ರೆ, ಈ ನಾರ್ಡ್ ಸ್ಟ್ರೀಮ್ 2 ಗ್ಯಾಸ್ ಪೈಪ್ಲೈನ್ ಇದೆ, ಇದು ಇಂಪ್ಲಿಮೆಂಟೇಷನ್ಗೆ ಬಂದಿದೆ ಆದ್ರೆ ರಷ್ಯಾದ ಮೇಲಿನ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಯುರೋಪ್ ರಷ್ಯಾದ ಮೇಲೆ ಎನರ್ಜಿಗೋಸ್ಕರ, ಸ್ಪೆಸಿಫಿಕ್ ಆಗಿ ಜರ್ಮನಿ ಅಂತ ಪವರ್ಫುಲ್ ಕಂಟ್ರಿಗಳು ರಷ್ಯಾದ ಮೇಲೆ ಎನರ್ಜಿಗೋಸ್ಕರ ಹೊಂದಿರುವಂತ ಅವಲಂಬನೆ ಜಾಸ್ತಿ ಆಗುತ್ತೆ. ಈ ಅವಲಂಬನೆ ಜಾಸ್ತಿ ಆಗೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಯುಕ್ರೇನ್ ಮುಖಾಂತರವಾಗಿ ಈಗಾಗಲೇ ಯುರೋಪಿನ ಇತರ ದೇಶಗಳಿಗೆ ನ್ಯಾಚುರಲ್ ಗ್ಯಾಸ್ ಬರ್ತಾ ಇದೆ. ಯುಕ್ರೇನ್ ಮೇಲೆ ಅವಲಂಬನೆ ಕಡಿಮೆಯಾಗಿ ಯುಕ್ರೇನ್ ದೇಶಕ್ಕೆ ಲಾಸ್ ಆಗುವುದು ಬೇಡ ಅನ್ನುವ ಕಾರಣಕ್ಕೋಸ್ಕರ USA ಈ ಹಿಂದೆ ಈ ಪ್ರಾಜೆಕ್ಟ್ಗೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಸ್ಯಾಂಕ್ಷನ್ ಅನ್ನ ವಿಧಿಸ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿತ್ತು ಈ ಪೈಪ್ಲೈನ್ ಅನ್ನ ಮುಂದುವರಿಸಿದ್ದೆ. ಆದರೆ ಈಗ US ಅಲ್ಲಿ ಆಗಿರುವಂತಹ ಪೊಲಿಟಿಕಲ್ ಚೇಂಜಸ್ ಗಳ ಹಿನ್ನೆಲೆಯಲ್ಲಿ ಈಗ ಈ ಪೈಪ್ಲೈನ್ಗೆ ಒಪ್ಪಿಗೆಯನ್ನ ಕೊಟ್ಟಿದೆ USA. ಆದ್ದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಪಾಯಿಂಟ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು, ನಾರ್ಡ್ ಸ್ಟ್ರೀಮ್ 2 ಗ್ಯಾಸ್ ಪೈಪ್ಲೈನ್ ಎಲ್ಲಿ ಲೊಕೇಟ್ ಆಗಿದೆ, ಬಾಲ್ಟಿಕ್ ಸಿಯ ಮುಖಾಂತರವಾಗಿ ಹಾದು ಹೋಗುವಂತ ಪೈಪ್ಲೈನ್ ಇದಾಗಿದೆ. ಯಾವ ಎರಡು ದೇಶಗಳನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಒಂದು ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಅನ್ನ ಜರ್ಮನಿಗೆ ತಲುಪಿಸುತ್ತೆ ಈ ಪೈಪ್ಲೈನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ದೇಶಗಳ ಡಿಫೆನ್ಸ್ ಮಿನಿಸ್ಟರ್ಸ್ ಗಳ ನಡುವೆ ಮೀಟಿಂಗ್ ಆಯ್ತು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ SCOದ ಬೇಸಿಕ್ಸ್ ಅನ್ನ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ SCOದ ಬಗ್ಗೆ ಸಾಕಷ್ಟು ಆರ್ಟಿಕಲ್ಗಳು ಬರುವಿದಾವೆ, ಅಲ್ಲಿ ನಾವು ಮತ್ತೆ ಬೇಸಿಕ್ಸ್ ಅನ್ನ ರೀಕಾಲ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ಸ್ ಗಳ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ರಕ್ಷಣೆಗೆ ಸಂಬಂಧಪಟ್ಟಂತೆ, ಟೆರರಿಸಂಗೆ ಸಂಬಂಧಪಟ್ಟಂತೆ ಒಂದು ಫ್ರೇಮ್ ವರ್ಕ್ ಇದೆ SCOದ ಅಡಿಯಲ್ಲಿ. ವೆರಿ ಇಂಪಾರ್ಟೆಂಟ್ ಫ್ರೇಮ್ ವರ್ಕ್. ಈಗ ಸದ್ಯಕ್ಕೆ ಸುದ್ದಿಯಲ್ಲಿ ಕೂಡ ಇದೆ, ಪ್ರಿಲಿಮ್ಸ್ ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಫ್ರೇಮ್ ವರ್ಕಿನ ಹೆಸರನ್ನ. ಆದ್ದರಿಂದ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, RATS ಅನ್ನುವಂತ ಫ್ರೇಮ್ ವರ್ಕ್, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತಂದ್ರೆ ಪ್ರಾದೇಶಿಕವಾಗಿ ಟೆರರಿಸಂ ವಿರುದ್ಧವಾಗಿ ಹೋರಾಡ್ಲಿಕ್ಕೋಸ್ಕರ ನಾವು ತಂದಿರುವಂತ ಒಂದು ಸ್ಟ್ರಕ್ಚರ್ ಇದಾಗಿದೆ. SCOದ ಅಡಿಯಲ್ಲಿರುವಂತಹ ಸ್ಟ್ರಕ್ಚರ್ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು ಅಥವಾ ಡೈರೆಕ್ಟ್ ಕ್ವೆಶನ್ ಅನ್ನೇ ಕೇಳಬಹುದು. ಇತ್ತೀಚೆಗೆ RATS ಅನ್ನುವಂತ ಫ್ರೇಮ್ ವರ್ಕ್ ಸುದ್ದಿಯಲ್ಲಿತ್ತು ಅಥವಾ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅನ್ನೋದು ಸುದ್ದಿಯಲ್ಲಿತ್ತು. ಯಾವ ಆರ್ಗನೈಸೇಷನ್ಗೆ ಸಂಬಂಧಪಟ್ಟು ಅಂತ ಕೇಳಬಹುದು, SCO ಅಂತ ನಮಗೆ ನೆನಪಿರಬೇಕು. ಈಗ ಸದ್ಯಕ್ಕೆ ಇಷ್ಟು ಬೇಸಿಕ್ ಡೀಟೇಲ್ಸ್. ನಂತರ ಮತ್ತೆ ಅವಕಾಶ ಸಿಕ್ಕಾಗ SCOದ ಬೇಸಿಕ್ಸ್ ಅನ್ನ ನೋಡೋಣ. ನಂತರ ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ, ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿರುವಂತ RBI ನಮ್ಮ ಎಕಾನಮಿಗೆ ಡಿಜಿಟಲ್ ಕರೆನ್ಸಿ ಒಂದನ್ನ ತರಲಿಕ್ಕೋಸ್ಕರ ಈಗಾಗಲೇ ಎಫರ್ಟ್ ಅನ್ನ ಹಾಕ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. RBI ಈ ಹಿಂದೆ ಬಿಟ್ ಕಾಯಿನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದನ್ನ ಬ್ಯಾನ್ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಂತರ ಆ ಒಂದು ಸ್ಟೆಪ್ ಅನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿತ್ತು. ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಕಾನಮಿಗೆ ಫಾರ್ಮಲಿ ಒಂದು ಡಿಜಿಟಲ್ ಕರೆನ್ಸಿನ ತರಲಿಕ್ಕೋಸ್ಕರ ಎಫರ್ಟ್ಗಳು ನಡೀತಾ ಇದಾವೆ. ಡಿಜಿಟಲ್ ಕರೆನ್ಸಿ ಅಂತಂದ್ರೆ ಒಂದು ಅಂಬ್ರೆಲಾ ಟರ್ಮ್. ಈ ಡಿಜಿಟಲ್ ಕರೆನ್ಸಿಯ ಅಡಿಯಲ್ಲಿ ಒಂದು ಕರೆನ್ಸಿಯೇ ಈ ಬಿಟ್ ಕಾಯಿನ್ ಆಗಿದೆ. ಬಿಟ್ ಕಾಯಿನ್ ಮತ್ತಿತರ ಕ್ರಿಪ್ಟೋ ಕರೆನ್ಸಿಗಳು ಏನಿದಾವೆ ಇವೆಲ್ಲವೂ ಡಿಜಿಟಲ್ ಕರೆನ್ಸಿಗಳೇ ಆಗಿದಾವೆ. ಇವುಗಳ ಬಗ್ಗೆ ಇನ್ನು ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಪ್ರಿಲಿಮ್ಸ್ ಗಿಂತ ಮುಂಚೆ ಈ ಡಿಜಿಟಲ್ ಕರೆನ್ಸಿಯ ಬಗ್ಗೆ ಏನಾದ್ರೂ ಡೆವಲಪ್ಮೆಂಟ್ಗಳು ಆಗಿದ್ದೆ ಆದರೆ ಈಗ ನಿಮ್ಮ ಮುಂದೆ ಒಂದು ಕ್ವೆಶನ್ ಇದೆ. ಅದೇನು ಅಂತಂದ್ರೆ, ಇತ್ತೀಚೆಗೆ ಪ್ರಪಂಚದ ಮ್ಯಾಪ್ ಅಲ್ಲಿ ಒಂದು ಸಣ್ಣ ದೇಶ ಬಿಟ್ ಕಾಯಿನ್ಗೆ ಲೀಗಲ್ ಟೆಂಡರ್ ಅನ್ನ ಕೊಡುತ್ತೆ. ಆ ದೇಶ ಯಾವುದು? ಇದರ ಬಗ್ಗೆ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದೀವಿ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ, MCQಗಳಲ್ಲಿ. ಈಗ ಆ ದೇಶ ಯಾವುದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ವೆರಿ ಇಂಪಾರ್ಟೆಂಟ್. UPSC ಡೈರೆಕ್ಟ್ ಆಗಿ ಕ್ವೆಶನ್ ಅನ್ನ ಕೇಳುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ದೇಶ ಬಿಟ್ ಕಾಯಿನ್ ನ ಲೀಗಲ್ ಟೆಂಡರ್ ಆಗಿ ಘೋಷಣೆ ಮಾಡಿದಂತ ದೇಶ ಇದಾಗಿದೆ. ಆದ್ದರಿಂದ ಈಗ ಈ ದೇಶ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನಗೆ ಹೇಳಬೇಕು. ಈ ಸಂಚಿಕೆಯ 3ನೇ ಕ್ವೆಶನ್ ಇದಾಗಿದೆ. ನಂತರ ಈ ಆರ್ಟಿಕಲ್ ಅಲ್ಲಿ ಡೆಪಾಸಿಟ್ ಇನ್ಶೂರೆನ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಅನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ನಾವು ನಮ್ಮ ಹತ್ತಿರ ಇರುವಂತಹ ಉಳಿತಾಯವನ್ನ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡ್ತೀವಿ. ಇನ್ ಕೇಸ್ ಈ ಬ್ಯಾಂಕ್ ಏನಾದರೂ ದಿವಾಳಿ ಆಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಈ ಡೆಪಾಸಿಟ್ ನಮಗೆ ವಾಪಸ್ಸು ಬರೋದಿಲ್ಲ.
ಆದರೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತಂದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಕಾಪಾಡಬೇಕು ಅಂತಂದ್ರೆ ಜನತೆಗೆ ಈ ಡೆಪಾಸಿಟ್ ವಾಪಸ್ ಸಿಗುವ ಹಾಗೆ ಸರ್ಕಾರ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಈ ಕಮರ್ಷಿಯಲ್ ಬ್ಯಾಂಕ್ಗಳು ಜನತೆಯಿಂದ ತೆಗೆದುಕೊಳ್ಳುವಂತ ಈ ಡೆಪಾಸಿಟಿನ ಮೇಲೆ ಒಂದಷ್ಟು ಪ್ರೀಮಿಯಂ ಅನ್ನ ಕಟ್ಟಿ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಆಗ ಏನಾಗುತ್ತೆ, ಇನ್ ಕೇಸ್ ಈ ಬ್ಯಾಂಕ್ ಏನಾದ್ರೂ ದಿವಾಳಿ ಆಗಿದೆ ಆದ್ರೆ ಇಲ್ಲಿ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡಿರುವ ಕಾರಣದಿಂದಾಗಿ, ಈ ಡೆಪಾಸಿಟಿನ ಮೇಲೆನೆ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡಿರುವ ಕಾರಣದಿಂದಾಗಿ ಈ ಇನ್ಶೂರೆನ್ಸ್ ಅನ್ನ ಕಟ್ಟಿಸಿಕೊಂಡಿರುವಂತ ಈ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆ ಈ ಡೆಪಾಸಿಟಿನ ಒಂದಷ್ಟು ಅಂಶವನ್ನ ಈ ಡೆಪಾಸಿಟರ್ಗೆ ವಾಪಸ್ಸು ಕೊಡುತ್ತೆ. ಯಾವ ರೀತಿಯಾಗಿ ನಾರ್ಮಲ್ ಇನ್ಶೂರೆನ್ಸ್ ಇರುತ್ತೋ ಅದೇ ರೀತಿಯಾಗಿ ಈ ಡೆಪಾಸಿಟಿನ ಮೇಲೆ ಇನ್ಶೂರೆನ್ಸ್ ಇದೆ. ಈ ಇನ್ಶೂರೆನ್ಸ್ ಇರುವ ಕಾರಣದಿಂದಾಗಿ ನಮ್ಮ ಡೆಪಾಸಿಟ್ ಅನ್ನ ನಾವು ಸೇಫ್ ಅಂತ ಹೇಳಬಹುದು. ಕಮರ್ಷಿಯಲ್ ಬ್ಯಾಂಕ್ ದಿವಾಳಿ ಆದ್ರೂ ಕೂಡ ನಮ್ಮ ಡೆಪಾಸಿಟ್ ನಮಗೆ ವಾಪಸ್ಸು ಬರುತ್ತೆ ಈ ಇನ್ಶೂರೆನ್ಸ್ ಇರುವ ಕಾರಣದಿಂದಾಗಿ. ಈ ಇನ್ಶೂರೆನ್ಸ್ ಈ ಹಿಂದೆ ಅಪ್ ಟು 1 lakh rupees ಅಷ್ಟು ಇತ್ತು. ಆದರೆ ಇದನ್ನ ಇನ್ಕ್ರೀಸ್ ಮಾಡಲಾಗುತ್ತೆ, ಇತ್ತೀಚೆಗಿನ ಬಜೆಟಿನ ಮುಖಾಂತರವಾಗಿ ಇನ್ಕ್ರೀಸ್ ಮಾಡಲಾಗುತ್ತೆ 5 ಲಕ್ಷದವರೆಗೆ. ಅಂದ್ರೆ ನಾನು ಮಾಡಿರುವಂತಹ ಡೆಪಾಸಿಟ್ 5 ಲಕ್ಷದವರೆಗೂ ಇದ್ದಿದ್ದೆ ಆದ್ರೆ ಸಂಪೂರ್ಣವಾಗಿ ನನ್ನ ಡೆಪಾಸಿಟ್ ವಾಪಸ್ಸು ಬರುತ್ತೆ. ಈ ಕಮರ್ಷಿಯಲ್ ಬ್ಯಾಂಕ್ ಏನಾದ್ರೂ ದಿವಾಳಿ ಆಗಿದ್ದೆ ಆದ್ರೆ 5 ಲಕ್ಷದವರೆಗೂ ವಾಪಸ್ಸು ಬರುತ್ತೆ ಡೆಪಾಸಿಟ್. ಸೊ ಈಗ ನಮಗೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಾಯ್ತು. ಈಗ ಈ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ಈ ಡೆಪಾಸಿಟ್ಗೆ ಇನ್ಶೂರೆನ್ಸ್ ಅನ್ನ ಯಾರು ಕೊಡ್ತಾರೆ, ಅದಕ್ಕೋಸ್ಕರ ಗವರ್ನಮೆಂಟ್ ಒಂದು ಸಂಸ್ಥೆಯನ್ನೇ ಎಸ್ಟಾಬ್ಲಿಷ್ ಮಾಡಿದೆ, ಒಂದು ಸ್ಟ್ಯಾಟ್ಯೂಟರಿ ಬಾಡಿಯನ್ನೇ ತಂದಿದೆ. ಅದರ ಹೆಸರೇ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಇದನ್ನ 1978ರಲ್ಲಿ ತರಲಾಯಿತು ಒಂದು ಆಕ್ಟಿನ ಮುಖಾಂತರವಾಗಿ. ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಕ್ಟ್ 1961 ಇದರ ಮುಖಾಂತರವಾಗಿ ಪಾರ್ಲಿಮೆಂಟಿನ ಕಾನೂನಿನ ಮುಖಾಂತರವಾಗಿ ಈ ಒಂದು ಬಾಡಿಯನ್ನ ತರಲಾಯಿತು. ಯಾತಕ್ಕೋಸ್ಕರ, ಈಗಾಗಲೇ ನಾವು ಡಿಸ್ಕಸ್ ಮಾಡಿದಿವಲ್ಲ, ಡೆಪಾಸಿಟಿನ ಮೇಲೆ ಇನ್ಶೂರೆನ್ಸ್ ಅನ್ನ ಕೊಡ್ಲಿಕ್ಕೋಸ್ಕರ. ಇನ್ಶೂರೆನ್ಸ್ ಅನ್ನ ಕೊಡೋದು ಈ ಕಾರ್ಪೊರೇಷನ್. ಅದಕ್ಕೆ ಬೇಕಾಗಿರುವಂತಹ ಪ್ರೀಮಿಯಂ ಅನ್ನ ಯಾರು ಕಟ್ತಾರೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಕಟ್ತವೆ. ಈಗ ಈ ಕಾರ್ಪೊರೇಷನ್ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಏನಿದೆಯಲ್ಲ, ಇದರ ಓನರ್ ಯಾರು ಅಂತಂದ್ರೆ ಆರ್ಬಿಐ ಈ ಸಂಸ್ಥೆಯ ಕಂಪ್ಲೀಟ್ ಮಾಲೀಕತ್ವವನ್ನ ಹೊಂದಿದೆ. ಆದ್ದರಿಂದ ಈ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇದೆ, ಇದನ್ನ ಆರ್ಬಿಐ ನ ಫುಲ್ಲಿ ಓನ್ಡ್ ಸಬ್ಸಿಡಿಯರಿ ಅಂತ ಕರೀತಾರೆ. ಆರ್ಬಿಐ ನ ಗವರ್ನೆನ್ಸಿನ ಆಡಳಿತದ ಅಡಿಯಲ್ಲಿ ಈ ಸಂಸ್ಥೆ ಕೆಲಸವನ್ನ ಮಾಡುತ್ತೆ. ಈ ಸಂಸ್ಥೆ ಯಾವ ರೀತಿಯ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಡುತ್ತೆ ಅಥವಾ ಯಾವ ಬ್ಯಾಂಕ್ ಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಡುತ್ತೆ? ಮೊದಲನೆಯದಾಗಿ ಯಾವ ಬ್ಯಾಂಕ್ಗಳು ಅಂತಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಗಳು, ಲೋಕಲ್ ಏರಿಯಾ ಬ್ಯಾಂಕ್ಗಳು, ಎಲ್ಲ ರೀತಿಯ ಕಮರ್ಷಿಯಲ್ ಬ್ಯಾಂಕ್ಗಳು, ಇಂಡಿಯಾದಲ್ಲಿ ಬ್ರಾಂಚಸ್ ಗಳನ್ನ ಹೊಂದಿರುವಂತಹ ಫಾರಿನ್ ಬ್ಯಾಂಕ್ಗಳು, ಇವುಗಳಿಗೆ ಕೂಡ ಇಲ್ಲಿ ಇನ್ಶೂರೆನ್ಸ್ ಅನ್ನ ಕೊಡಲಾಗುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್ ಗಳು, ಇವೆಲ್ಲವುಗಳಲ್ಲಿ ಇರುವಂತಹ ನಮ್ಮ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಡಲಾಗುತ್ತೆ. ಆದರೆ ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ ಗಳಲ್ಲಿ ಇರುವಂತಹ ನಮ್ಮ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಡೋದಿಲ್ಲ. ಅಂದ್ರೆ ಇದೊಂದೇ ನಮಗೆ ಇರುವಂತಹ ಎಕ್ಸೆಪ್ಷನ್. ನಮ್ಮ ಎಕಾನಮಿಯಲ್ಲಿರುವಂತಹ ಎಲ್ಲ ರೀತಿಯ ಬ್ಯಾಂಕ್ಗಳು, ಎಲ್ಲ ರೀತಿಯ ಕಮರ್ಷಿಯಲ್ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳಲ್ಲಿರುವಂತಹ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಇದೆ. ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಗಳು, ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿರುವಂತಹ ಡೆಪಾಸಿಟ್ ಗಳನ್ನ ಹೊರತುಪಡಿಸಿ. ಇದು ಒಂದು ಪಾಯಿಂಟ್. ಎಲ್ಲ ರೀತಿಯ ಡೆಪಾಸಿಟ್ ಗಳು ಅಂತ ಹೇಳ್ತಾ ಇರಬೇಕಾದ್ರೆ ಫಿಕ್ಸ್ಡ್ ಡೆಪಾಸಿಟ್ ಗಳು ಬರ್ತವೆ, ಆರ್ಡಿ ರಿಕರಿಂಗ್ ಡೆಪಾಸಿಟ್ ಗಳು ಬರ್ತವೆ. ಇಲ್ಲಿ ನಾವು ಮಾಡಿರುವಂತಹ ಉಳಿತಾಯ ಎಲ್ಲ ರೀತಿಯ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಅನ್ನ ಕೊಡಲಾಗುತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ನಾವೇನು ನೋಡಿದ್ವಿ, ಆ ಸಂಸ್ಥೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಇದು ಇನ್ಶೂರೆನ್ಸ್ ಅನ್ನ ಒದಗಿಸುತ್ತೆ. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಈಗ ಸದ್ಯಕ್ಕೆ ಬಿಲ್ ಒಂದನ್ನ ತರಲಾಗ್ತಾ ಇದೆ. ಈ ಆಕ್ಟ್ ಅಲ್ಲಿ ತಿದ್ದುಪಡಿಯನ್ನ ತರಲಿಕ್ಕೋಸ್ಕರ ಇದು ಇನ್ನೂ ಬಿಲ್ ಸ್ಟೇಜ್ ಅಲ್ಲೇ ಇದೆ. ಇದು ಆಕ್ಟ್ ಆಗಿ ಫಾರ್ಮ್ ಆದಾಗ ಮೈನ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ ಜನರಲ್ ಅವೇರ್ನೆಸ್ ಇರ್ಲಿ ಅನ್ನುವ ಕಾರಣಕ್ಕೋಸ್ಕರ ಈ ಬಿಲ್ ಅಲ್ಲಿರುವಂತಹ 2 ಮೇಜರ್ ಪ್ರಾವಿಷನ್ಸ್ ಗಳನ್ನ ಹೇಳೋದಾದ್ರೆ, ಒಂದು, ಇನ್ಶೂರೆನ್ಸ್ ಅಲ್ಲಿ ನಾವು ಪ್ರೀಮಿಯಂ ಅನ್ನ ಕಟ್ತಾ ಇರಬೇಕಾದ್ರೆ ಎಷ್ಟು ಪ್ರೀಮಿಯಂ ಅನ್ನ ಕಟ್ಟಬೇಕು, 20% ಇನ್ಕ್ರೀಸ್ ಮಾಡಬಹುದು ಈ ಪ್ರೀಮಿಯಂ ಅಲ್ಲಿ ಅನ್ನುವಂತ ಪಾಯಿಂಟ್ ಅನ್ನ ಈ ಬಿಲ್ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇದೆ, ಈ ಸಂಸ್ಥೆ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ನಾವು ಮಾಡಿರುವಂತಹ ಡೆಪಾಸಿಟಿನ ಮೇಲೆ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಟ್ಟಿಸ್ಕೊಳ್ತಾ ಇರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ಏನಾದ್ರೂ ಪ್ರತಿ 100 ರೂಪಾಯಿಗೆ 10 ಪೈಸೆ ಏನಾದ್ರೂ ಪ್ರೀಮಿಯಂ ಇದೆ ಅಂತ ನಾವು ಅನ್ಕೊಂಡಿದ್ದೆ ಆದ್ರೆ ಈ ಪ್ರೀಮಿಯಂ ಅನ್ನ 20% ಜಾಸ್ತಿ ಮಾಡಬಹುದು ಅಂತ ಈ ಬಿಲ್ ಹೇಳ್ತಾ ಇದೆ. ಅಂದ್ರೆ 12 ಪೈಸೆ ಮಾಡಬಹುದು. ಜೊತೆಗೆ ಇನ್ಕ್ರೀಸ್ ಅನ್ನ 50% ವರೆಗೂ, ಈಗ ಇರುವಂತಹ ಪ್ರೀಮಿಯಂಗಿಂತ 50% ಎಕ್ಸ್ಟ್ರಾ ಪ್ರೀಮಿಯಂ ಅನ್ನ ವಿಧಿಸಬಹುದು. ಮ್ಯಾಕ್ಸಿಮಮ್ 50% ಅಂತ ಈ ಬಿಲ್ ಹೇಳ್ತಾ ಇದೆ. ಅಂದ್ರೆ 10 ಪೈಸೆ ಇರೋದು 15 ಪೈಸೆಯವರೆಗೂ ಹೋಗಬಹುದು. ಆದರೆ ಇದನ್ನ ಕೇವಲ ಒಂದು ಎನೇಬ್ಲಿಂಗ್ ಪ್ರಾವಿಷನ್ ಆಗಿ ಬಿಲ್ ಹೇಳ್ತಾ ಇದೆ. ಅಂದ್ರೆ ಹೋಗಬಹುದು ಅಂತ ಬಿಲ್ ಹೇಳ್ತಾ ಇದೆ. ಆದರೆ ಎಷ್ಟು ಪ್ರೀಮಿಯಂ ಅನ್ನ ಫಿಕ್ಸ್ ಮಾಡೋದು ಅಂತ ಈ ಒಂದು ಕಾರ್ಪೊರೇಷನ್ ಆರ್ಬಿಐ ನ ಜೊತೆಗೆ ಕನ್ಸಲ್ಟೇಷನ್ ಮಾಡಿ, ಗವರ್ನಮೆಂಟಿನ ಜೊತೆಗೆ ಮಾತುಕತೆಯನ್ನ ಮಾಡಿ ನಂತರ ಪ್ರೀಮಿಯಂ ಅನ್ನ ಫಿಕ್ಸ್ ಮಾಡುತ್ತೆ. ಇದು ಒಂದು ಆಸ್ಪೆಕ್ಟ್ ಪ್ರೀಮಿಯಮಿನ ಬಗ್ಗೆ. ನಂತರ ಇನ್ನೊಂದು ಆಸ್ಪೆಕ್ಟ್ ಅಂತಂದ್ರೆ ಫಂಡ್ಸಿನ ಬಗ್ಗೆ. ಅಂದ್ರೆ ಈಗ ಕಮರ್ಷಿಯಲ್ ಬ್ಯಾಂಕ್ ಏನಾದ್ರೂ ದಿವಾಳಿ ಆಗಿದೆ ಆದ್ರೆ ನನ್ನ ಡೆಪಾಸಿಟ್ ವಾಪಸ್ ನನಗೆ ಬರಬೇಕಲ್ಲ, ಇನ್ಶೂರೆನ್ಸ್ ಇರುವ ಕಾರಣದಿಂದಾಗಿ ಎಷ್ಟು ದಿನಗಳ ಒಳಗಾಗಿ ಬರಬೇಕು, ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಈಗ ಸದ್ಯಕ್ಕೆ. ಆದ್ದರಿಂದ ಬಿಲ್ ಹೇಳುತ್ತೆ 90
ದಿನಗಳ ಒಳಗಾಗಿ ಜನತೆಗೆ ಈ ಫಂಡ್ ಹೋಗಬೇಕು. ಇನ್ಶೂರೆನ್ಸಿನ ಮುಖಾಂತರವಾಗಿ ಈ ಫಂಡ್ ಜನತೆಗೆ ತಮ್ಮ ಡೆಪಾಸಿಟ್ ದೊರಕಬೇಕು 90 ಡೇಸ್ ಒಳಗಾಗಿ ಅಂತ ಈ ಬಿಲ್ ಹೇಳ್ತಾ ಇದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. RBI 2018ರಲ್ಲಿ ತಂದಂತ ಒಂದು ಸರ್ಕ್ಯುಲರ್ ಆನ್ ಡೇಟಾ ಸ್ಟೋರೇಜ್ ಅಂತಂದ್ರೆ ಫಾರಿನ್ ಬ್ಯಾಂಕ್ಗಳು, ಇಂಡಿಯನ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಫಾರಿನ್ ಬ್ಯಾಂಕ್ಗಳು ಏನಿದಾವೆ ಅವುಗಳು ನಮ್ಮ ಜನತೆ ಮಾಡಿರುವಂತಹ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳು ಏನಿದಾವೆ ಅವುಗಳ ಬಗೆಗಿನ ಮಾಹಿತಿಯನ್ನ ನಮ್ಮ ದೇಶದಲ್ಲಿರುವಂತಹ ಸರ್ವರ್ಗಳಲ್ಲೇ ಸ್ಟೋರ್ ಮಾಡಬೇಕು. ಅಂದ್ರೆ ನಮ್ಮ ದೇಶದಲ್ಲಿ ಜನರೇಟ್ ಆಗಿರುವಂತಹ ಫಿನಾನ್ಸ್ ರಿಲೇಟೆಡ್ ಡೇಟಾ ಏನಿದೆ, ಮಾಹಿತಿ ಏನಿದೆ, ಅದು ನಮ್ಮ ದೇಶದ ಜುರಿಸ್ಟ್ರಿಕ್ಷನ್ ಒಳಗಡೆನೆ ಸ್ಟೋರ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ, ಡೇಟಾ ಲೋಕಲೈಸೇಷನ್ ನಿಟ್ಟಿನಲ್ಲಿ ಈ ಒಂದು ಸರ್ಕ್ಯುಲರ್ ಅನ್ನ RBI 2018ರಲ್ಲಿ ತಂದಿತ್ತು. ಅದಕ್ಕೋಸ್ಕರ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿತ್ತು. ಎಲ್ಲ ಬ್ಯಾಂಕ್ಗಳು ಈ ಟ್ರಾನ್ಸಾಕ್ಷನ್ ರಿಲೇಟೆಡ್ ಮಾಹಿತಿಯನ್ನ ನಮ್ಮ ದೇಶದಲ್ಲೇ ಸಂಗ್ರಹಣೆ ಮಾಡ್ಲಿಕ್ಕೋಸ್ಕರ, ಸ್ಟೋರ್ ಮಾಡ್ಲಿಕ್ಕೋಸ್ಕರ ಆದಷ್ಟು ಬೇಗ ಫೆಸಿಲಿಟೀಸ್ ಗಳನ್ನ ತರಬೇಕು ಅನ್ನೋದಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೂಡ RBI ಕೊಟ್ಟಿತ್ತು. ಆದರೆ ಈ ಸರ್ಕ್ಯುಲರ್ ಅಲ್ಲಿ ಕೊಟ್ಟಿರುವಂತಹ ಡೆಡ್ ಲೈನ್ ಅನ್ನ ಮೀಟ್ ಮಾಡದೇ ಇದ್ದದ್ದರಿಂದ, ಈ ಒಂದು ಡೇಟಾ ಲೋಕಲೈಸೇಷನ್ ಪ್ರಾವಿಷನ್ ಏನಿದೆ ಇದನ್ನ ಇಂಪ್ಲಿಮೆಂಟೇಷನ್ಗೆ ತರದೇ ಇದ್ದದ್ದರಿಂದ ಇತ್ತೀಚೆಗೆ RBI ಮಾಸ್ಟರ್ ಕಾರ್ಡ್, ಅಮೆರಿಕನ್ ಎಕ್ಸ್ಪ್ರೆಸ್ ಮತ್ತು ಡೈನರ್ಸ್ ಕ್ಲಬ್ ಈ 3 ಕಂಪನಿಗಳ ಕಾರ್ಡ್ಗಳನ್ನ ಇನ್ನು ಮುಂದೆ ಇಶ್ಯೂ ಮಾಡುವ ಹಾಗಿಲ್ಲ ಅಂತ ಬ್ಯಾನ್ ಅನ್ನ ಹೇರಿಕೆ ಮಾಡಿದೆ ಅಂತ ಈ ಹಿಂದಿನ ಕರೆಂಟ್ ಅಫೇರ್ಸ್ ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಒಂದು ಕಂಟಿನ್ಯೂಷನ್ ಇನ್ನೊಂದು ಆರ್ಟಿಕಲ್ ಈ ವಾರ ನಮಗೆ ಬರುತ್ತೆ. ಅದೇನು ಅಂತಂದ್ರೆ ವೀಸಾ. ಇದು ಕೂಡ ಒಂದು ಫಾರಿನ್ ಕಂಪನಿ ಆಗಿದೆ. ಫಾರಿನ್ ಕಂಪನಿ ಆಗಿದ್ದು ಇಂಡಿಯಾದಲ್ಲಿ ಕಾರ್ಡ್ಗಳನ್ನ, ಡೆಬಿಟ್ ಕಾರ್ಡ್ಗಳನ್ನ ಇಶ್ಯೂ ಮಾಡುವಂತ ಒಂದು ಕಂಪನಿ ಆಗಿದೆ. ಈಗ ವೀಸಾ RBI ಕೊಟ್ಟಿರುವಂತ ಈ ಸರ್ಕ್ಯುಲರ್ ಇರುವಂತ ಎಲ್ಲ ಪ್ರಾವಿಷನ್ ಗಳನ್ನ ಇಂಪ್ಲಿಮೆಂಟೇಷನ್ಗೆ ತಂದಿದೆ. ಆದ್ದರಿಂದ ವೀಸಾ ಕಾರ್ಡ್ಗಳು ಇನ್ನು ಮುಂದೆ ನಮ್ಮ ಎಕಾನಮಿಯಲ್ಲಿ ಕಂಟಿನ್ಯೂ ಆಗಬಹುದು ಹಾಗಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಜಸ್ಟ್ ಅಪ್ಡೇಟ್ ಮಾತ್ರನೇ, ಹೆಚ್ಚಿನ ಪಾಯಿಂಟ್ ಗಳು ಏನು ಇಲ್ಲ. ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವಂತಹ ಈ ಪಾಯಿಂಟ್ ಗಳನ್ನ ಇಲ್ಲಿ ವೀಸಾ ಕಂಪನಿಗೆ ಲಿಂಕ್ ಮಾಡ್ಲಿಕ್ಕೆ ನಿಮ್ಗೆ ಆದ್ರೆ ಸಾಕಾಗುತ್ತೆ. ನಂತರ ಈ ಆರ್ಟಿಕಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಅಡಿಯಲ್ಲಿ ಇರುವಂತಹ ಒಂದು ಸಂಸ್ಥೆ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇದು ರಿಲೀಸ್ ಮಾಡಿರುವಂತಹ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಸರ್ವೆ ಇದಾಗಿದೆ. ಜುಲೈ 2019ರಿಂದ ಜೂನ್ 2020 ಈ ಒಂದು ಡ್ಯೂರೇಷನ್ ಅಲ್ಲಿ ಇಂಡಿಯಾದಲ್ಲಿ ಲೇಬರ್ ಫೋರ್ಸಿನ ಬಗ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನ, ದತ್ತಾಂಶಗಳನ್ನ ಈ ಸರ್ವೆ ನಮಗೆ ಕೊಡುತ್ತೆ. ಈ ಸರ್ವೆಯ ಒಂದಷ್ಟು ಮೇಜರ್ ದತ್ತಾಂಶಗಳನ್ನ, ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಬರಬಹುದಾದಂತ ಒಂದಷ್ಟು ಮೇಜರ್ ಡೇಟಾವನ್ನ ಅಬ್ಸರ್ವ್ ಮಾಡೋಣ. ಈ ಸರ್ವೆಯ ಮುಖಾಂತರವಾಗಿ NSO ಹೇಳ್ತಾ ಇದೆ 2017-18ನೇ ಸಾಲಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 6.1% ಇತ್ತು. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಏನು? ಅದರ ಹೆಸರೇ ನಮಗೆ ಹೇಳ್ತಾ ಇದೆ, ಉದ್ಯೋಗ ಇಲ್ಲದೆ ಇರೋರು, ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇರುವಂತ ಜನಸಂಖ್ಯೆ ಎಷ್ಟಿದೆ ಅಂತ. ಆದರೆ ಆ ಜನಸಂಖ್ಯೆ ಯಾವುದು? ನಮ್ಮ ದೇಶದಲ್ಲಿರುವಂತ ಲೇಬರ್ ಫೋರ್ಸ್ಗೆ ಕಂಪೇರ್ ಮಾಡ್ಕೊಂಡಿದೆ ಆದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಪರ್ಸನ್ಸ್ ಇವತ್ತು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅದನ್ನ ಹೇಳೋದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿದೆ. ಓವರ್ ಆಲ್ ಪಾಪ್ಯುಲೇಷನ್, ನಮ್ಮ ದೇಶದ ಓವರ್ ಆಲ್ ಜನಸಂಖ್ಯೆನ ನಾವಿಲ್ಲಿ ತೆಗೆದುಕೊಳ್ತಾ ಇಲ್ಲ. ಓವರ್ ಆಲ್ ಜನಸಂಖ್ಯೆಯಲ್ಲಿ ಎಷ್ಟು ಜನಸಂಖ್ಯೆ ಇವತ್ತು ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿದೆ. ಒಟ್ಟು ಜನಸಂಖ್ಯೆಯಲ್ಲಿ ಒಂದಷ್ಟು ಜನತೆ ಮಾತ್ರನೇ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ. ಈ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿರುವಂತ ಎಷ್ಟು ಜನತೆಗೆ ಇವತ್ತು ಉದ್ಯೋಗ ಇಲ್ಲ ಅದನ್ನ ಹೇಳ್ತಾ ಇರೋದು ಅನ್ಎಂಪ್ಲಾಯ್ಮೆಂಟ್ ರೇಟ್. ಇಲ್ಲಿ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗೋದು ಅಂದ್ರೆ ಏನು? ನಮ್ಮ ಓವರ್ ಆಲ್ ಜನಸಂಖ್ಯೆಯಲ್ಲಿ ಎಷ್ಟು ಜನತೆ ಇವತ್ತು ಕೆಲಸವನ್ನ ಹುಡುಕ್ತಾ ಇದ್ದಾರೆ ಅಥವಾ ಕೆಲಸದಲ್ಲಿ ಇದ್ದಾರೆ, ಇವರನ್ನ ನಾವು ಲೇಬರ್ ಫೋರ್ಸ್ ಅಂತ ಕರಿತೀವಿ. ಇವರ ಪಾರ್ಟಿಸಿಪೇಷನ್ ನ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ. ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದ್ರೆ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಷ್ಟು ಜನತೆ ಇವತ್ತು ಕೆಲಸವನ್ನ ಹುಡುಕ್ತಾ ಇದ್ದಾರೆ ಅಥವಾ ಕೆಲಸದಲ್ಲಿ ಇದ್ದಾರೆ. ಕೆಲಸವನ್ನ ಹುಡುಕೋರ್ನ ಕೂಡ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬೇಕು. ಯಾಕೆಂತಂದ್ರೆ ಅವರ ಕೆಲಸವನ್ನ ಸೀಕಿಂಗ್ ಅಲ್ಲಿ ಅಥವಾ ಹುಡುಕ್ತಾ ಇದ್ದಾರೆ. ಆದ್ದರಿಂದ ಸೊ ಓವರ್ ಆಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದ್ರೆ ಓವರ್ ಆಲ್ ಜನಸಂಖ್ಯೆಯಲ್ಲಿ ಎಷ್ಟು ಜನತೆ ಇವತ್ತು ಲೇಬರ್ ಫೋರ್ಸ್ ಅಲ್ಲಿ ಇದ್ದಾರೆ, ಅಂದ್ರೆ ಕೆಲಸವನ್ನ ಹುಡುಕ್ತಾ ಇದ್ದಾರೆ ಅಥವಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಲೇಬರ್ ಫೋರ್ಸ್ ಅಲ್ಲಿ ಇರುವಂತ ಈ ಜನತೆಯಲ್ಲಿ ಎಷ್ಟು ಜನಕ್ಕೆ ಕೆಲಸ ಇಲ್ಲ, ಇದನ್ನ ನಮ್ಗೆ ಹೇಳೋದು ಅನ್ಎಂಪ್ಲಾಯ್ಮೆಂಟ್ ರೇಟ್. ಜೊತೆಗೆ ಇನ್ನೊಂದು ಟರ್ಮ್ ಬರುತ್ತೆ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ. ಅದರ ಹೆಸರೇ ಹೇಳ್ತಾ ಇದೆ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಷ್ಟು ಜನತೆಗೆ ಇವತ್ತು ಕೆಲಸ ಇದೆ, ಎಂಪ್ಲಾಯ್ಡ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, ಉದ್ಯೋಗವನ್ನ ಹೊಂದಿರುವಂತ ಜನಸಂಖ್ಯೆಯನ್ನ ಹೇಳೋದು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ. ಅದೇ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋಲಿ ಓವರ್ ಆಲ್ ಪಾಪ್ಯುಲೇಷನ್ ತೆಗೆದುಕೊಳ್ಳೋದಿಲ್ಲ, ನಾವು ಲೇಬರ್ ಫೋರ್ಸ್ ಅಲ್ಲಿ ಇರುವಂತಹ ಪಾಪ್ಯುಲೇಷನ್ ಮಾತ್ರನೇ ತೆಗೆದುಕೊಳ್ತೀವಿ. ವರ್ಕರ್ ಪಾಪ್ಯುಲೇಷನ್ ರೇಷಿಯೋದಲ್ಲಿ ಓವರ್ ಆಲ್ ಪಾಪ್ಯುಲೇಷನ್ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯನ್ನ ತೆಗೆದುಕೊಳ್ತೀವಿ. ಈಗ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ 36.9% ಅಷ್ಟು ಜನತೆ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಿದ್ದಾರೆ, ಅಂದ್ರೆ ಕೆಲಸದಲ್ಲಿ ಇದ್ದಾರೆ ಅಥವಾ ಕೆಲಸವನ್ನ ಹುಡುಕ್ತಾ ಇದ್ದಾರೆ. ಯಾವಾಗ 2017-18ನೇ ಸಾಲಿನಲ್ಲಿ 36.9% ಅಷ್ಟು ಜನತೆ ಕೆಲಸದಲ್ಲಿ ಇದ್ದಾರೆ ಅಥವಾ ಕೆಲಸವನ್ನ ಹುಡುಕ್ತಾ ಇದ್ದಾರೆ. ಆದರೆ ಆಕ್ಚುಲಿ ಕೆಲಸ ಮಾಡ್ತಾ ಇರೋದು ಎಷ್ಟು ಜನ?
34.7% ಮಾತ್ರನೇ. ಆದ್ದರಿಂದ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ 36.9% ಅಷ್ಟು ಜನತೆ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದಾರೆ. ಅದೇ 34.7% ಅಷ್ಟು ಜನತೆಗೆ ಇವತ್ತು ಕೆಲಸ ಇದೆ, ಉದ್ಯೋಗವನ್ನ ಹೊಂದಿದ್ದಾರೆ. ಇದು 2017-18ನೇ ಸಾಲಿನ ಸಂಖ್ಯೆ. ಅದೇ 2018-19ಕ್ಕೆ ಬಂದಿದೆ ಆದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ 5.8%. 2019-20ಗೆ ಬಂದಿದ್ದಾರೆ ಇನ್ನೂ ಕಡಿಮೆ ಆಗಿದೆ 4.8%. ಆದರೆ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದು ನಮಗೆ ನೆಕ್ಸ್ಟ್ ಸರ್ವೆಯಲ್ಲಿ ಗೊತ್ತಾಗುತ್ತೆ. ಈಗ ಈ ಸರ್ವೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸರ್ವೆಯ ಹೆಸರು ಈಗಾಗಲೇ ನಾವು ನೋಡಿದೀವಿ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ. ಅದರ ಹೆಸರೇ ಹೇಳ್ತಾ ಇದೆ ಲೇಬರ್ ಫೋರ್ಸ್ಗೆ ಸಂಬಂಧಪಟ್ಟಂತ ಒಂದು ಸರ್ವೆ ಇದಾಗಿದೆ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಈ ಸರ್ವೆಯನ್ನ ತರೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಈ ಮಿನಿಸ್ಟ್ರಿ ಅಡಿಯಲ್ಲಿರುವಂತಹ ಒಂದು ಏಜೆನ್ಸಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. 2017ರಿಂದ ಈ ಹೊಸ ಸರ್ವೆಯನ್ನ ನಾವು ಶುರು ಮಾಡಿದೀವಿ. ಹೊಸ ಮೆಥಡ್ ಅನ್ನ ಬಳಕೆ ಮಾಡಿದೀವಿ. ಈ ಸರ್ವೆಯಲ್ಲಿ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪಲ್ಸ್ ಅನ್ನುವಂತ ಮೆಥಡ್ ಅನ್ನ ಬಳಕೆ ಮಾಡಿದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಬೇಡ, ಜಸ್ಟ್ ಈ ಸರ್ವೆಯನ್ನ ಹೊಸ ಮೆಥಡಾಲಜಿಯನ್ನ ಬಳಕೆ ಮಾಡಿಕೊಂಡು ಈ ಸರ್ವೆಯನ್ನ ತಂದಿದೀವಿ. 2017ರಿಂದ ಈ ಸರ್ವೆಯನ್ನ ತರ್ತಾ ಇದೀವಿ. ಈ ಪಾಯಿಂಟ್ ನಿಮ್ಗೆ ನೆನಪಿರಬೇಕು. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ ಈ ಸರ್ವೆಯ ಉದ್ದೇಶ ಏನು ಅಂತಂದ್ರೆ ಮೊದಲಿಗೆ ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಅನ್ಎಂಪ್ಲಾಯ್ಮೆಂಟ್ ವಿಷಯದಲ್ಲಿರುವಂತಹ ಇಂಡಿಕೇಟರ್ಗಳು ಏನಿದಾವೆ ಇವುಗಳ ವಿಷಯದಲ್ಲಿ ಸರ್ವೆಯನ್ನ ಮಾಡಿ ಮಾಹಿತಿಯನ್ನ ಕೊಡೋದು. ಎಂಪ್ಲಾಯ್ಮೆಂಟ್ ಉದ್ಯೋಗದ ವಿಷಯದಲ್ಲಿ, ಅನ್ಎಂಪ್ಲಾಯ್ಮೆಂಟಿನ ವಿಷಯದಲ್ಲಿ, ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಈಗ ತಾನೇ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಇದೆ. ಅದೇ ರೀತಿಯಾಗಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್, ಅನ್ಎಂಪ್ಲಾಯ್ಮೆಂಟ್ ರೇಟ್ ಈ ಎಲ್ಲವನ್ನ ಈಗ ತಾನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಲ್ಲ, ಗ್ರಾಫ್ ಅಲ್ಲಿ ಈ ಎಲ್ಲ ಡೇಟಾವನ್ನ ಈ ಸರ್ವೆ ಕೊಡುತ್ತೆ. ಈ ಸರ್ವೆಯ ಉದ್ದೇಶವೇ ಈ ಎಲ್ಲ ಮಾಹಿತಿಯನ್ನ ನಮಗೆ ಕೊಡೋದು. ಅದಕ್ಕೋಸ್ಕರ ಕರೆಂಟ್ ವೀಕ್ಲಿ ಸ್ಟೇಟಸ್ ಅನ್ನುವಂತ ಒಂದು ಕಾನ್ಸೆಪ್ಟ್, ಯೂಶುವಲ್ ಸ್ಟೇಟಸ್ ಅನ್ನುವಂತ ಕಾನ್ಸೆಪ್ಟ್, ಎರಡು ಕಾನ್ಸೆಪ್ಟ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಎರಡು ಕಾನ್ಸೆಪ್ಟ್ ಗಳನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ಈ ಟರ್ಮ್ ಗಳನ್ನ ಆಸ್ ಇಟ್ ಈಸ್ ಇದೇ ಪದಗಳನ್ನ ಕೊಟ್ಟು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಆದ್ದರಿಂದ ಮೊದಲಿಗೆ ಆಕ್ಟಿವಿಟಿ ಸ್ಟೇಟಸ್. ಅದರ ಹೆಸರೇ ಹೇಳ್ತಾ ಇದೆ ಆಕ್ಟಿವಿಟಿ, ಚಟುವಟಿಕೆಯ ಬಗ್ಗೆ ಹೇಳ್ತಾ ಇರುವಂತ ಸ್ಟೇಟಸ್ ಇದಾಗಿದೆ. ನಾನು ಎಷ್ಟು ಚಟುವಟಿಕೆಗಳಲ್ಲಿ ನನ್ನನ್ನ ತೊಡಗಿಸಿಕೊಂಡಿದ್ದೀನಿ ಅದರ ಸ್ಟೇಟಸ್ ಅನ್ನ ಹೇಳುತ್ತೆ ಈ ಆಕ್ಟಿವಿಟಿ ಸ್ಟೇಟಸ್. ಒಬ್ಬ ವ್ಯಕ್ತಿ ಕೊಟ್ಟಿರುವಂತ ಸಮಯದಲ್ಲಿ, ಕೊಟ್ಟಿರುವಂತ ಪೀರಿಯಡ್ ಅಲ್ಲಿ, ಅದು ವಾರ ಆಗಿರಬಹುದು, ವರ್ಷ ಆಗಿರಬಹುದು, ಆ ಒಂದು ಪೀರಿಯಡ್ ಅಲ್ಲಿ ಎಷ್ಟು ಆಕ್ಟಿವಿಟಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅದನ್ನ ಆಕ್ಟಿವಿಟಿ ಸ್ಟೇಟಸ್ ಹೇಳುತ್ತೆ. ಆ ಆಕ್ಟಿವಿಟಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿಲ್ಲ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್, ಅಂದ್ರೆ ಉದ್ಯೋಗ ಇಲ್ಲ ಆ ವ್ಯಕ್ತಿಗೆ. ಆಕ್ಟಿವಿಟಿಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಗೆ ಉದ್ಯೋಗ ಇದೆ. ಆದ್ದರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ಹೇಳ್ತಿರ್ಬೇಕಾದ್ರೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನ ಹೇಳ್ತಾ ಇರಬೇಕಾದ್ರೆ ಈ ಆಕ್ಟಿವಿಟಿ ಸ್ಟೇಟಸ್ ನಮಗೆ ಸಹಾಯಕ್ಕೆ ಬರುತ್ತೆ. ಸೊ ಆಕ್ಟಿವಿಟಿ ಸ್ಟೇಟಸ್ ಅಂದ್ರೆ ಏನು ಅಂತಂದ್ರೆ ಒಂದು ಪೀರಿಯಡ್ ಅಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಆಕ್ಟಿವಿಟಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅದನ್ನ ಹೇಳೋದು ನಮಗೆ ಆಕ್ಟಿವಿಟಿ ಸ್ಟೇಟಸ್. ಇದು ಒಂದು ಪಾಯಿಂಟ್. ಈ ಆಕ್ಟಿವಿಟಿ ಸ್ಟೇಟಸ್ ಅಲ್ಲಿ ಒಂದು ಪೀರಿಯಡ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಪೀರಿಯಡಿನ ಆಧಾರದ ಮೇಲೆ ಎರಡು ವಿಧಗಳು ಬರ್ತವೆ. ಒಂದು ಯೂಶುವಲ್ ಸ್ಟೇಟಸ್, ಇನ್ನೊಂದು ಕರೆಂಟ್ ವೀಕ್ಲಿ ಸ್ಟೇಟಸ್. ಕರೆಂಟ್ ವೀಕ್ಲಿ ಸ್ಟೇಟಸ್ ಅದರ ಹೆಸರೇ ಹೇಳ್ತಾ ಇದೆ ಈ ವಾರದ ಸ್ಟೇಟಸ್ ಏನು ಅಂದ್ರೆ ಈಗ ಸರ್ವೆಯನ್ನ ಮಾಡ್ತಾ ಇದೀವಲ್ಲ, ಆ ದಿನಕ್ಕೆ ಹಿಂದಿನ 7 ದಿನಗಳಲ್ಲಿ ಆ ವ್ಯಕ್ತಿಯ ಆಕ್ಟಿವಿಟಿ ಸ್ಟೇಟಸ್ ಏನು, ಆ ವ್ಯಕ್ತಿ ಯಾವ್ದಾದ್ರೂ ಆಕ್ಟಿವಿಟಿಗಳಲ್ಲಿ, ಚಟುವಟಿಕೆಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದನೋ ಇಲ್ವೋ, ಅಂದ್ರೆ ಆ ವ್ಯಕ್ತಿಗೆ ಕಳೆದ ವಾರ ಉದ್ಯೋಗ ಇತ್ತೋ ಇಲ್ಲವೋ ಹಾಗಂತ ನಮ್ಗೆ ಹೇಳುದು ಕರೆಂಟ್ ವೀಕ್ಲಿ ಸ್ಟೇಟಸ್. 7 ದಿನಗಳ ಸ್ಟೇಟಸ್ ಅನ್ನ ಹೇಳುತ್ತೆ. ಅದೇ ಯೂಶುವಲ್ ಸ್ಟೇಟಸ್ ಬಂದು ಒಂದು ವರ್ಷದ ಸ್ಟೇಟಸ್ ಅನ್ನ ಹೇಳುತ್ತೆ. ಕಳೆದ ಒಂದು ವರ್ಷದಲ್ಲಿ ಆ ವ್ಯಕ್ತಿ ಎಷ್ಟು ಆಕ್ಟಿವಿಟಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಆಕ್ಟಿವಿಟಿ ಅಂತಂದ್ರೆ ಸಿಂಪಲ್ ಆಗಿ ನೀವು ಅಂದ್ಕೊಳ್ಳಿ, ಎಷ್ಟು ಉದ್ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ, ಉದ್ಯೋಗದಲ್ಲಿ ಆ ವ್ಯಕ್ತಿ ಇದನ್ನೋ ಇಲ್ಲವೋ ಹಾಗಂತ ನಮ್ಗೆ ಈ ಆಕ್ಟಿವಿಟಿ ಸ್ಟೇಟಸ್ ಹೇಳುತ್ತೆ. ಈಗ ವಾಪಸ್ ನಾವು ಸರ್ವೆಗೆ ಬರೋಣ. ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯ ಉದ್ದೇಶವನ್ನ ಹೇಳ್ತಾ ಇರಬೇಕಾದ್ರೆ NSO ಹೇಳುತ್ತೆ. ಉದ್ದೇಶದಲ್ಲಿ ಒಂದು ಉದ್ದೇಶ ಅಂತಂದ್ರೆ ಅರ್ಬನ್ ಏರಿಯಾದಲ್ಲಿ, ನಗರಗಳಲ್ಲಿ ಕರೆಂಟ್ ವೀಕ್ಲಿ ಸ್ಟೇಟಸ್ ಅನ್ನ ಕೊಡೋದು. 3 ತಿಂಗಳ ಇಂಟರ್ವಲ್ ಅಲ್ಲಿ ಕರೆಂಟ್ ವೀಕ್ಲಿ ಸ್ಟೇಟಸ್ ಅನ್ನ ಕೊಡೋದು. ಇದು ನಗರಗಳಿಗೆ ಮಾತ್ರನೇ ಸೀಮಿತ. ಅದೇ ಹಳ್ಳಿಗಳಿಗೆ ಬಂದಿದೆ ಅಂದ್ರೆ ಹಳ್ಳಿಗಳು ಮತ್ತು ನಗರಗಳು ಎರಡಕ್ಕೂ ಸೇರಿಸಿ ಆನ್ಯುಯಲಿ ಯೂಶುವಲ್ ಸ್ಟೇಟಸ್ ಅನ್ನ ಕೊಡೋದು. ಇದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಗರಗಳಲ್ಲಿ ಕಳೆದ ಒಂದು ವಾರದಲ್ಲಿ ಆ ವ್ಯಕ್ತಿ ಉದ್ಯೋಗದಲ್ಲಿ ಇದ್ನೋ ಇಲ್ವೋ ಅಂತ ಹೇಳೋದು ಕರೆಂಟ್ ವೀಕ್ಲಿ ಸ್ಟೇಟಸ್. ಅದೇ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಎರಡರಲ್ಲೂ ಯೂಶುವಲ್ ಸ್ಟೇಟಸ್ ಅನ್ನ ಹೇಳೋದು ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಆ ವ್ಯಕ್ತಿ ಉದ್ಯೋಗದಲ್ಲಿ ಇದ್ನೋ ಇಲ್ಲವೋ ಹಾಗಂತ ಹೇಳೋದು ನಮ್ಗೆ ಯೂಶುವಲ್ ಸ್ಟೇಟಸ್. ಇಲ್ಲಿ ಅಗೇನ್ ಈ ಯೂಶುವಲ್ ಸ್ಟೇಟಸ್ ಏನಿದೆ ಇದರಲ್ಲಿ ಇನ್ನೂ 2 ವಿಧಗಳು ಬರ್ತವೆ. ಒಂದು ಪ್ರೈಮರಿ ಆಕ್ಟಿವಿಟಿ ಸ್ಟೇಟಸ್, ಅಂದ್ರೆ ಅದರ ಹೆಸರೇ ಹೇಳ್ತಾ ಇದೆ ಪ್ರೈಮರಿ ಆಕ್ಟಿವಿಟಿ. ಈಗ ರೈತ ಆಗಿದೆ ಆದ್ರೆ ಕೃಷಿ ಅನ್ನೋದು ರೈತನಿಗೆ ಪ್ರೈಮರಿ ಆಕ್ಟಿವಿಟಿ ಆಗುತ್ತೆ. ಕೃಷಿಯಲ್ಲಿ ಆ ರೈತ ತನ್ನನ್ನು ತಾನು ಕಳೆದ ಒಂದು ವರ್ಷದಲ್ಲಿ ತೊಡಗಿಸಿಕೊಂಡಿದ್ನೋ ಇಲ್ವೋ ಹಾಗಂತ ನಮ್ಗೆ ಹೇಳೋದು ಪ್ರೈಮರಿ ಆಕ್ಟಿವಿಟಿ ಸ್ಟೇಟಸ್. ಅದನ್ನೇ ಇಲ್ಲಿ PS ಅಂತ ಹೇಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಸಬ್ಸಿಡರಿ ಆಕ್ಟಿವಿಟಿ ಸ್ಟೇಟಸ್ ಅಂದ್ರೆ ಕೃಷಿಯನ್ನ ಬಿಟ್ಟು ರೈತ ಬೇರೆ ಅಲೈಡ್ ಆಕ್ಟಿವಿಟಿಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರಬಹುದು. ಪ್ರೈಮರಿ ಆಕ್ಟಿವಿಟಿಯನ್ನ ಬಿಟ್ಟು ಉಳಿದಿರುವಂತಹ ಆಕ್ಟಿವಿಟಿಗಳಲ್ಲಿ ಇನ್ನು ಹೆಚ್ಚಿನ ಆದಾಯಕ್ಕೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಆದ್ರೆ ಅದನ್ನ ನಾವು ಸಬ್ಸಿಡರಿ ಎಕನಾಮಿಕ್ ಆಕ್ಟಿವಿಟಿ ಸ್ಟೇಟಸ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಇಲ್ಲಿರುವಂತಹ ಪದಗಳು ಏನಿದಾವೆ, ಕರೆಂಟ್ ವೀಕ್ಲಿ ಸ್ಟೇಟಸ್, ಯೂಶುವಲ್ ಸ್ಟೇಟಸ್, ಆ ಯೂಶುವಲ್ ಸ್ಟೇಟಸ್ ಒಳಗಡೆ ಪ್ರೈಮರಿ ಆಕ್ಟಿವಿಟಿ ಸ್ಟೇಟಸ್, ನಂತರ ಸಬ್ಸಿಡರಿ ಎಕನಾಮಿಕ್ ಆಕ್ಟಿವಿಟಿ ಸ್ಟೇಟಸ್. ಈ ಪದಗಳು ನಿಮಗೆ ಅರ್ಥ ಆಗಿದ್ರೆ ಸಾಕು. ಸಿಂಪಲ್ ಟರ್ಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ಲಿ UPSC ಏನಾದ್ರೂ ಈ ಪದಗಳನ್ನ ಕೊಟ್ಟು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದೆ ಆದ್ರೆ ನಿಮಗೆ ಉತ್ತರ ಮಾಡ್ಲಿಕ್ಕೆ ಆಗುತ್ತೆ. ಆದರೆ ಈ ಪದಗಳನ್ನ ಕೊಟ್ಟು ಸ್ಪೆಸಿಫಿಕ್ ಡೆಫಿನೇಷನ್ ಅನ್ನ, ಸ್ಪೆಸಿಫಿಕ್ ಆಗಿ ಈ ಪದದ ಈ ಟರ್ಮಿನ ಅರ್ಥ ಏನು ಅಂತ ವ್ಯಾಖ್ಯಾನವನ್ನ ಕೇಳುವಂತ ಸಾಧ್ಯತೆ ಕಡಿಮೆ. UPSC ವ್ಯಾಖ್ಯಾನವನ್ನ ಕೇಳುವಂತ ಸಾಧ್ಯತೆ ಕಡಿಮೆ ಇದೆ. ಆದರೆ ಸುದ್ದಿಯಲ್ಲಿರೋದ್ರಿಂದ ಈ ಟರ್ಮ್ ಗಳನ್ನ ಡೈರೆಕ್ಟ್ ಆಗಿ ಕೊಟ್ಟು ಈ ಟರ್ಮ್ ಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋವು ಅಂತ ಕೇಳಬಹುದು. ಅಷ್ಟನ್ನ ಬಿಟ್ರೆ ಮೈನ್ಸ್ ಆನ್ಸರ್ಸ್ ಅಲ್ಲಿ ನೀವು ಈ ಟರ್ಮಿನಾಲಜಿಗಳನ್ನ ಬಳಕೆ ಮಾಡ್ಕೊಳ್ಳಬಹುದು. ನಂತರ ಇದೇ ವಾರ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಚಿನ್ನದ ರಿಸರ್ವ್ಗಳು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಇದಾವೆ ಅವುಗಳ ಬಗ್ಗೆ ಒಂದಷ್ಟು ಫ್ಯಾಕ್ಟ್ ಗಳನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದರೆ. ಒಂದು ಕಡೆ ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ ಗೋಲ್ಡ್ ರಿಸರ್ವಿನ ಬಗ್ಗೆ. ಈಗಾಗಲೇ 2 ಸ್ಟೇಟ್ಮೆಂಟ್ ಗಳ ಒಂದು ಕ್ವೆಶ್ಚನ್ ಅನ್ನ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಆದ್ದರಿಂದ ಈ ಆರ್ಟಿಕಲ್ ಅಲ್ಲಿ ಸಿಗುವಂತ ಫ್ಯಾಕ್ಟ್ ಅನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಗೋಲ್ಡ್ ರಿಸರ್ವ್ ಇರುವಂತ ರಾಜ್ಯ ಯಾವುದು ಅಂತಂದ್ರೆ ಬಿಹಾರ್. 44% ಅಷ್ಟು, ಇಂಡಿಯಾದ 44% ಅಷ್ಟು ಗೋಲ್ಡ್ ಓರ್ ರಿಸರ್ವ್ ಅನ್ನ ಹೊಂದಿರೋದು ಬಿಹಾರ್ ರಾಜ್ಯ. ಇದಾದ ನಂತರ ರಾಜಸ್ಥಾನ್ ಬರುತ್ತೆ 25%, ನಂತರ ಕರ್ನಾಟಕ ಬರುತ್ತೆ 21%, ನಂತರ ವೆಸ್ಟ್ ಬೆಂಗಾಲ್ 3%, ಆಂಧ್ರ ಪ್ರದೇಶ್ 3%, ಜಾರ್ಖಂಡ್ 2%. ಉಳಿದಿರುವಂತಹ 2% ಏನಿದೆ ಇತರ ರಾಜ್ಯಗಳು ಛತ್ತೀಸ್ಗಢ, ಮಧ್ಯಪ್ರದೇಶ್, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಈ ರಾಜ್ಯಗಳಲ್ಲಿ ಉಳಿದಿರುವಂತಹ ರಿಸರ್ವ್ ಅನ್ನ, ಸಂಗ್ರಹವನ್ನ ನಾವು ಕಾಣಬಹುದು. ನಂತರ ಈ ಆರ್ಟಿಕಲ್ ಅಲ್ಲಿ ಇದೇ ವಾರ IMF ರಿಲೀಸ್ ಮಾಡಿರುವಂತ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟಿನ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ರಿಪೋರ್ಟ್ ಅನ್ನ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ರಿಪೋರ್ಟ್ ಅನ್ನ IMF ವರ್ಷದಲ್ಲಿ 2 ಬಾರಿ ರಿಲೀಸ್ ಮಾಡುತ್ತೆ. ಆಲ್ಮೋಸ್ಟ್ ಪ್ರತಿ ಬಾರಿ ರಿಲೀಸ್ ಮಾಡಿದಾಗ್ಲೂ ಈ ರಿಪೋರ್ಟಿನ ಬಗ್ಗೆ ನಾವು ಅಧ್ಯಯನ ಮಾಡಿದೀವಿ. ಈಗಾಗಲೇ UPSC ಕೂಡ ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಡೈರೆಕ್ಟ್ ಕ್ವೆಶ್ಚನ್ ಅನ್ನ ಕೇಳಿದೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ. IMF ಅಂತ ನಮಗೆ ತಿಳಿದಿರಬೇಕು. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಇಷ್ಟು ಮಾತ್ರನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆದ್ರೆ ಈ ಒಂದು ರಿಪೋರ್ಟ್ ಅನ್ನ ಇಂಟ್ರೊಡಕ್ಷನ್ ಆಗಿ ನೀವು ಬಳಕೆ ಮಾಡ್ಕೊಳ್ಬಹುದು. ಇತ್ತೀಚೆಗಿನ ಈ ರಿಪೋರ್ಟ್ ಅಲ್ಲಿ IMF ಹೇಳ್ತಾ ಇದೆ, ಈಗ ಇಂಡಿಯಾದ ಗ್ರೋತ್ ಫೋರ್ಕಾಸ್ಟ್ ಫಿನಾನ್ಷಿಯಲ್ ಇಯರ್ 2022ಗೆ ಇಂಡಿಯಾದ GDP ಬೆಳವಣಿಗೆ ಎಷ್ಟು ಆಗಬಹುದು ಅಂತಂದ್ರೆ 9.5% ಅಷ್ಟು ಆಗಬಹುದು. ಇಷ್ಟು ಕಡಿಮೆ ಗ್ರೋತ್ಗೆ ಕಾರಣ ಏನು IMF ಹೇಳುತ್ತೆ, ಸೆಕೆಂಡ್ ವೇವ್ ಇಂದ ಎಕಾನಮಿಯ ಮೇಲೆ ಆದಂತ ಹೊಡೆತ ಅಂತ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ IMF ಅಂತ ನಿಮ್ಗೆ ನೆನಪಿರಬೇಕು. ಜೊತೆಗೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಕೂಡ IMF ರಿಲೀಸ್ ಮಾಡುತ್ತೆ. ಈ ಪಾಯಿಂಟ್ ಅನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ PABI ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಈ ಮಿನಿಸ್ಟ್ರಿ ಈಗ ಸದ್ಯಕ್ಕೆ ನಮ್ಮ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳು ಏನಿದಾವೆ ಇವುಗಳಲ್ಲಿ ಇನ್ನೊಂದಷ್ಟು ಕೆಪಾಸಿಟಿ ಅಡಿಷನ್ ಅನ್ನ ಮಾಡ್ತಾ ಇದೆ, ಇನ್ನೊಂದಷ್ಟು ಸ್ಟೋರೇಜ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಇರುವಂತಹ ಸ್ಥಳಗಳಲ್ಲೇ ಕೆಪಾಸಿಟಿ ಅಡಿಷನ್ ಅನ್ನ ಮಾಡ್ತಾ ಇದೀವಿ, ಹೆಚ್ಚಿನ ಸ್ಟೋರೇಜ್ ಅನ್ನ ಮಾಡ್ತಾ ಇದೀವಿ, ಹೊಸ ಸ್ಥಳಗಳಲ್ಲೇನೂ ತರ್ತಾ ಇಲ್ಲ. ಅಂದ್ರೆ ಈಗಾಗಲೇ ನಮ್ಮಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳು ಎಲ್ಲೆಲ್ಲಿ ಇದಾವೆ, ಕರ್ನಾಟಕದ ಕಡೆಯಿಂದ ಮಂಗಳೂರು ಮತ್ತು ಪಡೂರು ಈ 2 ಸ್ಥಳಗಳಲ್ಲಿ ಇದಾವೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಲ್ಲಿ ಒಂದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಇದೆ ಮತ್ತು ಒಡಿಸಾದಲ್ಲಿ ಇನ್ನೊಂದು ಪೆಟ್ರೋಲಿಯಂ ರಿಸರ್ವ್ ಅನ್ನ ಚಂಡಿಖೋಲ್ ಅನ್ನುವಂತ ಸ್ಥಳದಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ 4 ಸ್ಥಳದಲ್ಲಿ ನಾವು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟೇಷನ್ ಗೆ ತಂದಿದ್ದೀವಿ. ಅಲ್ಲೇ ಈಗ ಕೆಪಾಸಿಟಿ ಅಡಿಷನ್ ಅನ್ನ ಮಾಡ್ಲಾಗ್ತಾ ಇದೆ. ಅಂದ್ರೆ ಇನ್ನು ಹೆಚ್ಚಿನ ಸಂಗ್ರಹಣೆಯನ್ನ ಮಾಡ್ಲಿಕ್ಕೋಸ್ಕರ ಎಕ್ಸ್ಪಾನ್ಷನ್ ಅನ್ನ ಮಾಡ್ಲಾಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಕಾನಮಿ ಸೆಕ್ಷನ್ ನ ಕೊನೆಯ ಆರ್ಟಿಕಲ್, LPG ರಿಫಾರ್ಮ್ಸ್ ಅನ್ನ ಇಂಡಿಯಾ ತಂದು ಅಂತಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಈ ಸುಧಾರಣೆಗಳನ್ನ ಇಂಡಿಯಾ 1991ರಲ್ಲಿ ತಂತು. ಈಗ ಈ ಸುಧಾರಣೆಗಳನ್ನ ತಂದು 30 ವರ್ಷಗಳು ಆಗಿದಾವೆ. ಅವುಗಳ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿರುವಂತಹ ಪಾಯಿಂಟ್ಸ್ ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಬಾರಿ ನೀವು ಎಕಾನಮಿಕ್ ಪುಸ್ತಕವನ್ನ ತೆಗೆದುಕೊಂಡು ಈ ಎಕನಾಮಿಕ್ ರಿಫಾರ್ಮ್ಸ್ ಏನಿದಾವೆ, LPG ರಿಫಾರ್ಮ್ಸ್ ಒಂದು ಎಂಟೈರ್ ಚಾಪ್ಟರ್ ಈ ಒಂದು ರಿಫಾರ್ಮ್ಸಿನ ಮೇಲೆ ಇರುತ್ತೆ. ಈ ಒಂದು ಚಾಪ್ಟರ್ ನೀವು ಓದಿ. ಈ ಚಾಪ್ಟರ್ ಅಲ್ಲಿ ಏನೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಆದರೆ ಈ ಚಾಪ್ಟರ್ ನ ಓದೋದನ್ನ ಮಾತ್ರ ಬರಿಬೇಡಿ, ಯಾಕೆಂದ್ರೆ 30 ಇಯರ್ಸ್ ಆಗಿದೆ, ನಾವು ಸುಧಾರಣೆಗಳನ್ನ ತಂದು 30 ವರ್ಷಗಳು ಆಗಿದಾವೆ. ಆದ್ದರಿಂದ ಯಾವ ರೀತಿಯ ಕ್ವೆಶನ್ ಆದ್ರೂ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಮೇನ್ಸ್ ಅಲ್ಲಂತೂ ಒಂದು ಕ್ವೆಶನ್ ಫಿಕ್ಸ್ ಇದೆ. ಈ ಟಾಪಿಕ್ನ ಮೇಲೆ ಡೈರೆಕ್ಟ್ ಕ್ವೆಶನ್ ಅನ್ನೇ ಕೇಳುವಂತ ಸಾಧ್ಯತೆ ಇದೆ. 30 ವರ್ಷಗಳ ನಂತರ ನಾವು ಸುಧಾರಣೆಗಳನ್ನ ತಂದು 30 ವರ್ಷಗಳು ಆಗಿದಾವೆ, ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ನಮ್ಮ ಎಕಾನಮಿ ಕಂಡಿದೆ, ಫೇಲ್ಯೂರ್ ಅಥವಾ ಸಕ್ಸಸ್ ಯಾವ ಇಂಪ್ಯಾಕ್ಟ್ ಅನ್ನ ಕಂಡಿದೆ, ಈ ಆಸ್ಪೆಕ್ಟ್ ಅಲ್ಲಿ ಒಂದು ಎಸ್ಸೆ ಅನ್ನಾದ್ರೂ
ಆದರೂ ಕೇಳಬಹುದು ಅಥವಾ ಡೈರೆಕ್ಟ್ ಕ್ವೆಶನ್ ಆದರೂ ಕೇಳಬಹುದು. ಇದು ಮೇನ್ಸ್ ಆದ್ರೆ ಪ್ರಿಲಿಮ್ಸ್ ಅಲ್ಲಿ ಈ ಚಾಪ್ಟರ್ ಅನ್ನು ನೀವು ಓದ್ಕೊಳ್ಳಿ, ಯಾವ ರೀತಿಯ ಕ್ವೆಶನ್ ಆದರೂ ಬರಬಹುದು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್. ಆದರೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇದು ಎಂಟೈರ್ ಒಂದು ಚಾಪ್ಟರೇ ಇರೋದ್ರಿಂದ ಈ ವಿಡಿಯೋದಲ್ಲಿ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಆದ್ದರಿಂದ ನೀವೇ ಈ ಚಾಪ್ಟರ್ ಅನ್ನ ಓದಿ, ಏನೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಮತ್ತೆ ನಮಗೆ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ. ಈ ಹಿಂದೆ ನಾವು ಅಧ್ಯಯನ ಮಾಡಿದ್ವಿ. ಈ ಕಾನ್ಸೆಪ್ಟ್ ಅನ್ನ ನಮ್ಮ ದೇಶದಲ್ಲಿ ಮೊದಲನೆಯ ಬಾರಿಗೆ GDPಯ ಜೊತೆಗೆ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಅನ್ನ ಕೂಡ ಮೆಜರ್ ಮಾಡ್ಲಿಕ್ಕೆ ಅಂತ ಒಂದು ರಾಜ್ಯ ಮುಂದಾಗಿದೆ. ಆ ರಾಜ್ಯ ಉತ್ತರಾಖಂಡ್ ಅಂತ ಈಗಾಗಲೇ ನಾವು ಈ ಹಿಂದೆ ಅಧ್ಯಯನ ಮಾಡಿದ್ವಿ. ಈಗ ಮತ್ತೆ ಅದೇ ವಿಷಯವನ್ನ ತೆಗೆದುಕೊಂಡು ಡೌನ್ ಟು ಅರ್ತ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಪಾಯಿಂಟ್, ನಮ್ಮ ದೇಶದಲ್ಲಿ ಮೊದಲನೆಯ ಬಾರಿಗೆ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಅನ್ನ ಮೆಜರ್ ಮಾಡ್ತಾ ಇರುವಂತ, ಅಳತೆ ಮಾಡ್ತಾ ಇರುವಂತ ರಾಜ್ಯ ಯಾವುದು ಅಂತಂದ್ರೆ ಉತ್ತರಾಖಂಡ್ ಆಗಿದೆ. ಡೈರೆಕ್ಟ್ ಇದೇ ರೀತಿಯಾದಂತ ಕ್ವೆಶನ್ ಬರಬಹುದು. ಈಗ ನಿಮ್ಮ ಮುಂದೆ ಇರುವಂತಹ ಕ್ವೆಶನ್ ಅಂತಂದ್ರೆ, ಈಗಾಗಲೇ ನಾವು ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನ ಡಿಸ್ಕಸ್ ಮಾಡಿದೀವಿ. ಆ ಡೆಫಿನೇಷನ್ ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಒಟ್ಟಾರೆಯಾಗಿ ಈ ಸಂಚಿಕೆಯ 4ನೇ ಕ್ವೆಶನ್ ಇದಾಗಿದೆ. ಈ 4 ಕ್ವೆಶನ್ ಗಳಿಗೆ ಒಂದೇ ಕಮೆಂಟ್ ಅಲ್ಲಿ ನೀವು ಉತ್ತರವನ್ನ ಕೊಡಿ. ಯಾರು ರೈಟ್ ಆನ್ಸರ್ ನ ಕೊಟ್ಟಿರ್ತಾರೋ ಅವರ ಉತ್ತರವನ್ನ ಪಿನ್ ಮಾಡಿದಾಗ ಬೇರೆಯವರು ಉತ್ತರವನ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ನಿಮಗೆ 4ನೇ ಕ್ವೆಶನ್ ಅಂತಂದ್ರೆ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಅಂದ್ರೆ ಏನು. ನಂತರ ಈ ಆರ್ಟಿಕಲ್ ಅಲ್ಲಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಈ ಸಂಸ್ಥೆ ಹೇಳ್ತಾ ಇದೆ, ನಮ್ಮ ಎಕೊಲಾಜಿಕಲ್ ಫುಟ್ ಪ್ರಿಂಟ್ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಅರ್ತ್ ಓವರ್ ಶೂಟ್ ಡೇ ಈ ವರ್ಷ ಜುಲೈ 29ಕ್ಕೆ ಬಂದಿದೆ. ನಾವು ಇವತ್ತು ಎಷ್ಟು ಭೂಮಿಯನ್ನ ತಿಂತಾ ಇದೀವಿ ಅಂತಂದ್ರೆ, ಭೂಮಿಯ ಎಷ್ಟು ಪರಿಸರವನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ 74% ಜಾಸ್ತಿ ಪರಿಸರವನ್ನ ಬಳಕೆ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಬೇಕಾಗಿರೋದು 1.7 ಅರ್ಥಗಳು, 1 ಅರ್ತ್ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಎಲ್ಲ ಮಾತಿನ ಅರ್ಥ ಏನು? ಎಕೊಲಾಜಿಕಲ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಅರ್ತ್ ಓವರ್ ಶೂಟ್ ಡೇ ಅಂದ್ರೆ ಏನು, 1.7 ಅರ್ತ್ ಅಂದ್ರೆ ಏನು, ಇದೆಲ್ಲವನ್ನ ನಾವು ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ, ಭೂಮಿ ನಮ್ಗೆ, ಪರಿಸರ ನಮ್ಗೆ 100 kg ಪರಿಸರದ ಸಂಪನ್ಮೂಲಗಳನ್ನ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಎಕೊಲಾಜಿಕಲ್ ರಿಸೋರ್ಸಸ್ ಅದು ಫಿಶ್ ಆಗಿರಬಹುದು, ಫಾರೆಸ್ಟ್ ಆಗಿರಬಹುದು. ಒಟ್ಟಾರೆಯಾಗಿ ಎಕೊಲಾಜಿಕಲ್ ರಿಸೋರ್ಸಸ್ ಪರಿಸರದಿಂದ ನಮಗೆ ಸಿಗುವಂತ ಸಂಪನ್ಮೂಲಗಳು ಒಟ್ಟಾರೆಯಾಗಿ 100 kg ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ 100 kg ಎಕೊಲಾಜಿಕಲ್ ರಿಸೋರ್ಸಸ್ ನಮಗೆ ಸಿಗ್ತಾ ಇರೋದು. ಆದರೆ ನಮಗೆ ಬೇಕಾಗಿರೋದು ಅಥವಾ ನಾವು ಇವತ್ತು ಬಳಕೆ ಮಾಡ್ತಾ ಇರೋದು 200 kg ಅಂತ ಅನ್ಕೊಳ್ಳೋಣ. 200 kg ನಾವು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಒಂದು ವರ್ಷಕ್ಕೆ ಭೂಮಿಯ ಪರಿಸರ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತಾ ಇರೋದು 100 kg ಮಾತ್ರನೇ. ಅಂದ್ರೆ ನಾವಿಲ್ಲಿ ಬಳಕೆ ಮಾಡ್ತಾ ಇರೋದು ಡಬಲ್ ಬಳಕೆ ಮಾಡ್ತಾ ಇದ್ದೀವಿ. 100 kg ಒಂದು ವರ್ಷಕ್ಕೆ ಇದ್ದದ್ದು, 365 ದಿನಗಳಿಗೆ ಇದ್ದದ್ದು 100 kg. ನಾವು ಬಳಕೆ ಮಾಡಿರೋದು 200 kg. ಅಂದ್ರೆ ಅರ್ಧ ವರ್ಷಕ್ಕೆ, ಒಂದು ವರ್ಷಕ್ಕೆ ಕೊಟ್ಟಿರುವಷ್ಟು ಸಂಪನ್ಮೂಲಗಳನ್ನ ನಾವು ಖಾಲಿ ಮಾಡಿದೀವಿ. ಈ ಫಾರ್ಮುಲಾದಲ್ಲಿ 200 kg ನಾವು ಬಳಕೆ ಮಾಡಿರೋದ್ರಿಂದ ವರ್ಷದ ಅರ್ಧಕ್ಕೆ ಅಂದ್ರೆ ಜೂನ್ ತಿಂಗಳಿಗೆ ಬರುತ್ತೆ ನಮ್ಮ ಅರ್ತ್ ಓವರ್ ಶೂಟ್. ಇಲ್ಲಿ ಅರ್ತ್ ಓವರ್ ಶೂಟ್ ಅಂದ್ರೆ ಏನು? ಭೂಮಿ ನಮಗೆ ಕೊಟ್ಟಿರುವಂತ ಸಂಪನ್ಮೂಲಗಳನ್ನ ಯಾವ ದಿನ ನಾವು ಕಂಪ್ಲೀಟ್ಲಿ ಖಾಲಿ ಮಾಡಿದೀವಿ. ಕಂಪ್ಲೀಟ್ಲಿ ಖಾಲಿ ಮಾಡಿರುವಂತಹ ದಿನ 365ನೇ ದಿನ ಆಗಿದೆ. ಆದ್ರೆ ಆ ವರ್ಷಕ್ಕೆ ಭೂಮಿ ನಮಗೆ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನ ಆ ವರ್ಷಕ್ಕೆ ನಾವು ಬಳಕೆ ಮಾಡಿದೀವಿ ಅಂತ. ಇನ್ ಕೇಸ್ 365 ದಿನಕ್ಕಿಂತ ಮುಂಚೆ ಏನಾದ್ರೂ ಬಂದಿದೆ ಆದ್ರೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ಅಲ್ಲಿ ನಾವು ನೋಡಿದ್ವಿ ಜುಲೈ 29 ಈ ವರ್ಷದ ಅರ್ತ್ ಓವರ್ ಶೂಟ್ ಡೇ ಅಂತ. ಅಂದ್ರೆ ಜುಲೈ 29ಕ್ಕೇನೆ ಈ ವರ್ಷಕ್ಕೆ ಭೂಮಿ ನಮಗೆ ಕೊಟ್ಟಿದ್ದಂತ ಎಲ್ಲ ಸಂಪನ್ಮೂಲಗಳನ್ನ ನಾವು ಖಾಲಿ ಮಾಡಿದೀವಿ. ಈ ಫಾರ್ಮುಲಾವನ್ನ ಬಳಕೆ ಮಾಡಿಕೊಂಡು ಈ ವರ್ಷಕ್ಕೆ ಭೂಮಿ ನಮಗೆ ಕೊಟ್ಟಿದ್ದಂತ ಸಂಪನ್ಮೂಲಗಳನ್ನ ಯಾವ ದಿನ ಹ್ಯುಮ್ಯಾನಿಟಿ ಖಾಲಿ ಮಾಡಿದೆ ಇದನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ? 1970ರಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬಂದಿದೆ ಒಂದು ಆರ್ಗನೈಸೇಷನ್, ಗ್ಲೋಬಲ್ ಫುಟ್ ಪ್ರಿಂಟ್ ನೆಟ್ವರ್ಕ್ ಅಂತ. ಇಲ್ಲಿ ಫುಟ್ ಪ್ರಿಂಟ್ ಅಂದ್ರೆ ಏನು? ಎಷ್ಟು ಸಂಪನ್ಮೂಲವನ್ನ ಒಂದು ಸಮುದಾಯ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ದೇಶ ಎಷ್ಟು ಸಂಪನ್ಮೂಲಗಳನ್ನ ಬಳಕೆ ಮಾಡ್ತಾ ಇದ್ದಾರೆ, ಪರಿಸರದ ಮೇಲೆ ಅವರ ಹೆಜ್ಜೆ ಗುರುತು ಎಷ್ಟಿದೆ, ಎಷ್ಟು ಫುಟ್ ಪ್ರಿಂಟ್ ಇದೆ, ಇದನ್ನ ಹೇಳೋದೇ ಫುಟ್ ಪ್ರಿಂಟ್, ಎಕೊಲಾಜಿಕಲ್ ಫುಟ್ ಪ್ರಿಂಟ್ ಅನ್ನುವಂತ ಕಾನ್ಸೆಪ್ಟ್. ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಕೂಡ ಹೇಳ್ತಿರ್ತೀವಿ. ಅಂದ್ರೆ ನಮ್ಮ ಪರಿಸರಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾನೆ, ಒಂದು ಸಮುದಾಯ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೆ, ಒಂದು ದೇಶ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೆ, ಇದನ್ನ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಇದು ಕೇವಲ ಕಾರ್ಬನ್ ಡೈಆಕ್ಸೈಡ್ ಗೆ ಮಾತ್ರನೇ ಸಂಬಂಧಪಟ್ಟಂತ ಫುಟ್ ಪ್ರಿಂಟ್. ಅದೇ ಓವರ್ ಆಲ್ ಪರಿಸರವನ್ನ ತೆಗೆದುಕೊಂಡಿದೆ ಆದ್ರೆ, ಪರಿಸರ ನಮಗೆ ಕೊಡುವಂತ ಎಲ್ಲ ಸಂಪನ್ಮೂಲಗಳು, ಎಲ್ಲ ಎಕೊಲಾಜಿಕಲ್ ರಿಸೋರ್ಸಸ್ ಅನ್ನ ತೆಗೆದುಕೊಂಡಿದೆ ಆದ್ರೆ, ಎಲ್ಲ ರಿಸೋರ್ಸಸ್ ಗಳಲ್ಲಿ ಎಷ್ಟು ನಾವು ಬಳಕೆ ಮಾಡ್ತಾ ಇದೀವಿ, ಇದು ಎಕೊಲಾಜಿಕಲ್ ಫುಟ್ ಪ್ರಿಂಟ್. ಈಗ ಎಕೊಲಾಜಿಕಲ್ ಫುಟ್ ಪ್ರಿಂಟ್ ಅನ್ನ ಬಳಕೆ ಮಾಡಿಕೊಂಡು ನಾವು ಅರ್ತ್ ಓವರ್ ಶೂಟ್ ಡೇ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. 2021ರ ಅರ್ತ್ ಓವರ್ ಶೂಟ್ ಡೇ ಬಂದು ಜುಲೈ 29 ಆಗಿದೆ. ಇದರ ಅರ್ಥ ಏನು? 2021ನೇ ಇಸ್ವಿಗೆ ಭೂಮಿ ನಮಗೆ ಕೊಟ್ಟಿದ್ದಂತ ಎಲ್ಲ ಸಂಪನ್ಮೂಲಗಳನ್ನ ಜುಲೈ 29ಕ್ಕೆ ನಾವು ಖಾಲಿ ಮಾಡಿದೀವಿ. ಈಗ ಡಿಸೆಂಬರ್ ವರೆಗೂ ಅಂದ್ರೆ ಜುಲೈ 29ರಿಂದ ಡಿಸೆಂಬರ್ ವರೆಗೂ
ನಾವು ಬಳಕೆ ಮಾಡುವಂತ ಸಂಪನ್ಮೂಲಗಳು ಏನಿದಾವೆ ಇವುಗಳು ನೆಕ್ಸ್ಟ್ ಇಯರ್ಗೆ ಅರ್ತ್ ನಮಗೆ ಕೊಟ್ಟಿದ್ದಂತ ಸಂಪನ್ಮೂಲಗಳು. ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತ ಸಂಪನ್ಮೂಲಗಳನ್ನ ಈಗಲೇ ನಾವು ಬಳಕೆ ಮಾಡ್ತಾ ಇದೀವಿ. ಆದ್ದರಿಂದನೇ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು ನಮಗೆ ಬೇಕಾಗಿರೋದು, ನಮಗೆ ಸಾಕಾಗ್ಲಿಕ್ಕೆ ಬೇಕಾಗಿರೋದು ಒಂದು ಅರ್ತ್ ಅಲ್ಲ, 1.7 ಅರ್ತ್. ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಪ್ಲಾನೆಟ್ ನಮಗೆ ಕೊಡ್ತಿರುವಂತ ಸಂಪನ್ಮೂಲಕ್ಕೆ ಮೀರಿ 74% ಅಷ್ಟು ಹೆಚ್ಚಿನ ಸಂಪನ್ಮೂಲವನ್ನ ನಾವು ಬೇಡ್ತಾ ಇದೀವಿ. ಅದನ್ನೇ ಇಲ್ಲಿ ಅರ್ತ್ ಓವರ್ಶೂಟ್ ಡೇ ಅನ್ನುವಂತ ಕಾನ್ಸೆಪ್ಟಿನ ಮುಖಾಂತರವಾಗಿ ಈ ಗ್ರಾಫ್ ಅಲ್ಲಿ ಹೇಳ್ತಾ ಇದ್ದಾರೆ. 1970ರಲ್ಲಿ ನಮ್ಮ ಅರ್ತ್ ಓವರ್ಶೂಟ್ ಡೇ ಡಿಸೆಂಬರ್ ಅಲ್ಲಿ ಇತ್ತು. ಆ ವರ್ಷಕ್ಕೆ ಎಷ್ಟು ಭೂಮಿ ನಮಗೆ ಸಂಪನ್ಮೂಲವನ್ನ ಕೊಟ್ಟಿತ್ತು, ಆ ವರ್ಷಕ್ಕೆ ನಾವು ಬಳಕೆ ಮಾಡಿದೀವಿ. ಆ ವರ್ಷದ ಎಂಡ್ ವರೆಗೂ ಬಳಕೆ ಮಾಡಿದೀವಿ. ಅದೇ 1972 ಹೀಗೆ ನಾವು ಮುಂದಕ್ಕೆ ಬಂದಿದ್ದೆ ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಬೇಗ ನಾವು ಆ ವರ್ಷಕ್ಕೆ ಪರಿಸರ ನಮಗೆ ಕೊಟ್ಟಿರುವಂತ ಸಂಪನ್ಮೂಲಗಳನ್ನ ಬಳಕೆ ಮಾಡಿದೀವಿ, ಎಷ್ಟು ಬೇಗ ನಮಗೆ ಅರ್ತ್ ಓವರ್ಶೂಟ್ ಡೇ ಬರ್ತಾ ಇದೆ ಅಂತ. ಲಾಸ್ಟ್ ಇಯರ್ ಅರ್ತ್ ಓವರ್ಶೂಟ್ ಡೇ ಆಗಸ್ಟ್ ಅಲ್ಲಿ ಇತ್ತು, ಈ ವರ್ಷ ಜುಲೈಗೆ ಬಂದಿದೆ. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅರ್ತ್ ಓವರ್ಶೂಟ್ ಡೇ ಈ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಈ ಕಾನ್ಸೆಪ್ಟ್ ಅನ್ನ ಯಾರು ಇಂಪ್ಲಿಮೆಂಟೇಷನ್ ಗೆ ತಂದಿರೋದು, ಗ್ಲೋಬಲ್ ಫುಟ್ ಪ್ರಿಂಟ್ ನೆಟ್ವರ್ಕ್. ಇಷ್ಟು ನಿಮ್ಗೆ ತಿಳಿದಿದ್ರೆ ಸಾಕಾಗುತ್ತೆ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸಣ್ಣ ಟಾಪಿಕ್ ಇದೆ, ರಷ್ಯಾದ ನೌಕಾದ ಬಗ್ಗೆ. ಈಗಾಗಲೇ ನಮಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಿದಾವೆ. ಈ ಸ್ಟೇಷನ್ ಭೂಮಿಯ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಅಂದ್ರೆ ಸರ್ಫೇಸ್ ಇಂದ ಅರೌಂಡ್ 400 ಕಿಲೋಮೀಟರ್ ಈ ಒಂದು ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇದೆ ಭೂಮಿಯನ್ನ ಸುತ್ತುತ್ತಾ ಸಾಕಷ್ಟು ಸೇವೆಗಳನ್ನ ನಮಗೆ ಕೊಡ್ತಾ ಇದೆ. ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಲಿಕ್ಕೆ ಒಂದು ಮಾಡ್ಯೂಲಿನ ರೂಪದಲ್ಲಿ, ಒಂದು ಅಪಾರ್ಟ್ಮೆಂಟಿನ ರೂಪದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಮಗೆ ಸೇವೆಗಳನ್ನ ಒದಗಿಸ್ತಾ ಇದೆ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಏಜೆನ್ಸಿಗಳು ಅಥವಾ ದೇಶಗಳು ಅಂತಂದ್ರೆ ಒಂದು ಯುಎಸ್ಎ ಕಡೆಯಿಂದ ನಾಸಾ ಇದೆ, ಎರಡನೇದಾಗಿ ರಷ್ಯಾ ರೋಸ್ಕೋಸ್ಮೋಸ್, ಮೂರನೇದಾಗಿ ಜಪಾನ್ ಜಾಕ್ಸಾ, ನಾಲ್ಕನೇದಾಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪ್ ಇದೆ, ಐದನೇದಾಗಿ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಈ 5 ಪ್ಲೇಯರ್ಸ್ ಗಳು ಇನ್ವಾಲ್ವ್ ಆಗಿದ್ದಾವೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರಾಜೆಕ್ಟ್ ಅಲ್ಲಿ. ಈಗ ರಷ್ಯಾ ಕೂಡ ಇನ್ವಾಲ್ವ್ ಆಗಿದೆ, ನಮಗೆ ಗೊತ್ತಿದೆ. ಈಗ ರಷ್ಯಾ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತನ್ನ ಒಂದು ಮಾಡ್ಯೂಲ್ ಅನ್ನ ಕಳಿಸ್ತಾ ಇದೆ. ಆ ಮಾಡ್ಯೂಲಿನ ಹೆಸರೇ ನೌಕಾ. ಈ ನೌಕಾ ಮಾಡ್ಯೂಲ್ ಅನ್ನೋದು ರಷ್ಯಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತಾ ಇರುವಂತ ಒಂದು ಕೋರ್ ಮಾಡ್ಯೂಲ್ ಆಗಿದೆ. ಇನ್ ಕೇಸ್ ಪ್ರಿಲಿಮ್ಸ್ ಅಲ್ಲಿ ಮ್ಯಾಚ್ ಮಾಡ್ಲಿಕ್ಕೆ ಕೇಳಿದೆ ಆದ್ರೆ ನೌಕಾ ಅನ್ನೋದು ರಷ್ಯಾಗೆ ಸಂಬಂಧಪಟ್ಟಂತ ಒಂದು ಮಾಡ್ಯೂಲ್ ಆಗಿದೆ, ಅಥವಾ ಇನ್ ಕೇಸ್ ಮ್ಯಾಚ್ ಮಾಡ್ಲಿಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದ್ದಿದ್ದಾದ್ರೆ ಅದು ಕೂಡ ಸರಿಯಾದ ಮ್ಯಾಚ್ ಆಗುತ್ತೆ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಂದು ಮಾಡ್ಯೂಲ್ ಆಗಿ ನೌಕಾ ಈಗ ಅಟ್ಯಾಚ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಇಷ್ಟನ್ನ ಮಾತ್ರ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಇವತ್ತಿನ ನ್ಯೂಸ್ ಪೇಪರ್ ಅನ್ನ ನೀವು ನೋಡಿದ್ದೆ ಆದ್ರೆ ಗೊತ್ತಾಗುತ್ತೆ, ನೌಕಾದಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಂದಷ್ಟು ಟೆಂಪರರಿ ಡಿಸ್ರಪ್ಷನ್ಗಳು ಆಗಿದಾವೆ, ಒಂದಷ್ಟು ತೊಂದರೆಗಳು ಕೂಡ ಆಗಿದಾವೆ ಅಂತ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡಬಹುದು. ಇದನ್ನ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಒಂದು ಪಾಯಿಂಟ್ ಅಂದ್ರೆ ರಷ್ಯಾದ ಒಂದು ಮಾಡ್ಯೂಲ್ ನೌಕಾ ಅನ್ನೋದು. ನೌಕಾ ಅನ್ನುವಂತ ಪದಕ್ಕೆ ರಷ್ಯಾದಲ್ಲಿ ಸೈನ್ಸ್ ಅಥವಾ ವಿಜ್ಞಾನ ಅನ್ನುವಂತ ಅರ್ಥ ಇದೆ. ಇಷ್ಟು ಮಾತ್ರನೇ ಈ ಆರ್ಟಿಕಲ್ ನ ಉಪಯೋಗ. ನಂತರ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ ಅಲ್ಲಿ ಇಂದ್ರ ಎಕ್ಸಸೈಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ವರ್ಷದ ಇಂದ್ರ ಎಕ್ಸಸೈಸಿನ ಬಗ್ಗೆ PIBಯ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರ ಅನ್ನೋದು ಇಂಡಿಯಾ ಮತ್ತು ರಷ್ಯಾದ ನಡುವೆ ನಡೆಯುವಂತ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಹೆಸರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಇಂಡಿಯಾ ಮತ್ತು ರಷ್ಯಾ. ಇಂದ್ರ ಅನ್ನುವಂತ ಹೆಸರಲ್ಲೇ ಸ್ಪೆಲ್ಲಿಂಗ್ ಅಲ್ಲೇ ಇದೆ. IND ಅಂತಂದ್ರೆ ಇಂಡಿಯಾ ಅಂತ ನೀವು ಅನ್ಕೊಳ್ಬಹುದು, R ಅಂತಂದ್ರೆ ರಷ್ಯಾ ಅನ್ಕೊಳ್ಬಹುದು. ಇಂಡಿಯಾ ಮತ್ತು ರಷ್ಯಾದ ನಡುವೆ ನಡೆಯುವಂತ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಇಂದ್ರ ಎಕ್ಸಸೈಸ್ ಆಗಿದೆ. ಡೈರೆಕ್ಟ್ ಆಗಿ ಇದನ್ನ ಮ್ಯಾಚ್ ಮಾಡ್ಲಿಕ್ಕೆ ಕೇಳುವಂತ ಸಾಧ್ಯತೆ ಕಡಿಮೆ. ಯಾಕೆಂತಂದ್ರೆ ಹೆಸರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಇಂಡಿಯಾ ಮತ್ತು ರಷ್ಯಾದ ನಡುವೆ ಇರುವಂತ ಎಕ್ಸಸೈಸ್ ಇದು ಅಂತ. ಜಸ್ಟ್ ನಿಮ್ಮ ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಇಂದ್ರ ಎಕ್ಸಸೈಸ್ ಅನ್ನ. ಅದನ್ನ ಬಿಟ್ಟು ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಎಕ್ಸಸೈಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ, ಅವುಗಳನ್ನ ಒಂದು ಬಾರಿ ರಿವೈಸ್ ಮಾಡಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಮುಂದಿನ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಈಗಾಗಲೇ ನಾನು ಇನ್ಫಾರ್ಮ್ ಮಾಡಿರೋ ಹಾಗೆ ಇಂಟರ್ವ್ಯೂಗೆ ನಾನು ಹೋಗ್ತಾ ಇರೋದ್ರಿಂದ ನಮ್ಮ ಟೀಮ್ ನಿಮ್ಗೆ ಮುಂದಿನ ವಾರದಿಂದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ನಿಮ್ಗೆ ಪ್ರೆಸೆಂಟ್ ಮಾಡುತ್ತೆ, ನಾನು ವಾಪಸ್ಸು ಬರುವವರೆಗೂ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.